Hello dear students, welcome to today's class. Today we are going to discuss about the working with ledgers in Tally. So what is the topic today? Today we are going to discuss about the working with ledgers in Tally. So Tally ಸಾಫ್ಟ್ವೇರ್ ಅಲ್ಲಿ ಲೆಜರ್ಸ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಲೆಜರ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟ್ಯಾಲಿ ಸಾಫ್ಟ್ವೇರಲ್ಲಿ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಸೊ ಸಿಂಗಲ್ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಮಲ್ಟಿಪಲ್ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಡಿಸ್ಪ್ಲೇ ಮಾಡಬೇಕು, ಹೇಗೆ ಅಲ್ಟರ್ ಮಾಡಬೇಕು, ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ಲೆಜರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು, ಸೊ ಲೆಜರ್ ಅಂದ್ರೇನು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವ್. ಸೊ ವಾಟ್ ಈಸ್ ಮೀನ್ ಬೈ ಲೆಜರ್? ಸೊ ನಿಮಗೆ ಇಂಟ್ರೊಡಕ್ಷನ್ ಆಫ್ ಲೆಜರ್ಸ್ ಆ್ಯಂಡ್ ಗ್ರೂಪ್ಸ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು ಅಂತ ನಿಮಗೆ ಬ್ರೀಫಾಗಿ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ನ ಒಂದ್ಸತಿ ನೀವು ರಿಮೆಂಬರ್ ಮಾಡ್ಕೊಳ್ರಿ. ನೆಕ್ಸ್ಟು ಈ ಲೆಜರ್ ಅಂತಂದ್ರೇನು, ಲೆಜರ್ನ ಡೆಫಿನೇಷನ್ ಹೇಗೆ ಬರಿತೀರ ನೀವು, ಸೊ ಲೆಜರ್ನ ಹೇಗೆ ಡಿಫೈನ್ ಮಾಡಬೇಕು. ಸೊ ಲೆಜರ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಅ ಆ್ಯಕ್ಚುಯಲ್ ಅಕೌಂಟ್ ಹೆಡ್ ಟು ವಿಚ್ ಯು ಐಡೆಂಟಿಫೈ ಅ ಟ್ರಾನ್ಸಾಕ್ಷನ್ ಆ್ಯಂಡ್ ಮಸ್ಟ್ ಬಿ ಯೂಸ್ಡ್ ಇನ್ ಆಲ್ ಅಕೌಂಟಿಂಗ್ ವೋಚರ್ಸ್. ಸೊ ವಾಟ್ ಈಸ್ ಮೀನ್ ಬೈ ಲೆಜರ್? ಲೆಜರ್ ಇಸ್ ಅ ಆ್ಯಕ್ಚುಯಲ್ ಅಕೌಂಟ್ ಹೆಡ್. ಲೆಜರ್ ಅಂದ್ರೆ ಏನ್ರಿ? ಸೊ ನಾವೊಂದು ಅಕೌಂಟಿಂಗ್ ಸಾಫ್ಟ್ವೇರಲ್ಲಿ ಏನು ಒಂದು ಟ್ರಾನ್ಸಾಕ್ಷನ್ಗಳ ಡೀಟೇಲ್ಸ್ಗಳನ್ನು ಏನು ಬರಿತೀವಲ್ಲ, ಸೊ ಅದಕ್ಕೆ ನಾವು ಲೆಜರ್ಸ್ ಅಂತ ಹೇಳ್ತೀವಿ. ಆ ಒಂದು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಿದಾಗ ನಮ್ಗೆ ಏನು ಪ್ರೂಫ್ ಸಿಗುತ್ತಲ್ಲ ಅದನ್ನು ನಾವು ವೋಚರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಇಷ್ಟು ಪ್ರಾಡಕ್ಟ್ಸ್ ಇದೆ, ಒಂದು 50 ಪ್ರಾಡಕ್ಟ್ಸ್ ಇದೆ. 50 ಪ್ರಾಡಕ್ಟ್ಸಲ್ಲಿ ನಮಗೆ 10 ಪ್ರಾಡಕ್ಟ್ಸ್ ಒಂದು ಸೇಲ್ಸ್ ಮೆನಿಗೆ ಕೊಟ್ವಿ. ಸೊ 10 ಪ್ರಾಡಕ್ಟ್ಸ್ ನಾವು ಇನ್ನೊಂದು ಸೇಲ್ಸ್ ಮೆನಿಗೆ ಕೊಟ್ವಿ. ಸೊ ಹೀಗೆ ಕೊಟ್ಟಿರತಕ್ಕಂತಹ ಒಂದು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂತಹ ಅಂದರೆ 10 ಪ್ರಾಡಕ್ಟ್ಸ್ನ ಒಂದು ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ಕೊಡೋದನ್ನು ನಾವೇನಂತ ಹೇಳ್ತೀವಿ, ಇವೆಲ್ಲ ಟ್ರಾನ್ಸಾಕ್ಷನ್ಸ್. ಇಷ್ಟು ಕೊಟ್ಟಿದ್ದೀವಿ, ಸೊ ಇಷ್ಟು ಲಾಭ ಆಯಿತು, ಸೊ ಇಷ್ಟು ನಮಗೆ ಪ್ರಾಫಿಟ್ ಆಯಿತು, ಇಷ್ಟು ಲಾಸ್ ಆಯಿತು, ಇಷ್ಟು ಬ್ಯಾಲೆನ್ಸ್ ಉಳೀತು. ಸೊ ಇದನ್ನು ನಾವು ನಾಳೆಗೆ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ನಾವು ಏನು ಮಾಡ್ತೀವಿ ರೀ, ಅಕೌಂಟಿಂಗ್ ಸೆಕ್ಷನಲ್ಲಿ ಡೇ ಬೈ ಡೇ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಡೇ ಬೈ ಡೇ ನಾವು ಎಂಟ್ರಿ ಮಾಡೋದನ್ನ ಏನಂತ ಹೇಳ್ತೀವಿ ರೀ, ಆ ಎಂಟ್ರಿ ಮಾಡ್ತಿರ್ತೀವಲ್ಲ ಟ್ರಾನ್ಸಾಕ್ಷನ್ನ, ಅದನ್ನು ಲೆಜರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ವಾಟ್ ಈಸ್ ಮೀನ್ ಬೈ ಲೆಜರ್? ಇಟ್ ಈಸ್ ಅ ಆ್ಯಕ್ಚುಯಲ್ ಅಕೌಂಟ್ ಹೆಡ್. ಇದನ್ನೇ ಅಕೌಂಟ್ ಮೇಂಟೈನ್ ಮಾಡಬೇಕಂದ್ರೆ ವಿದೌಟ್ ಲೆಜರ್ ವಿ ಕಾಂಟ್ ಡೂ ಎನಿಥಿಂಗ್ ಇನ್ ದಿಸ್ ಟ್ಯಾಲಿ ಸಾಫ್ಟ್ವೇರ್. ಸೊ ಲೆಜರ್ನ ನಾವು ಕ್ರಿಯೇಟ್ ಮಾಡಲೇಬೇಕು ರೀ. ಯಾಕಂದರೆ ನಾವು ಅಕೌಂಟ್ ಸಾಫ್ಟ್ವೇರ್ಗೆ ಅಂದರೆ ಅಕೌಂಟ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತಲೇ ನಾವೇನು ಮಾಡಿರ್ತೀವಿ, ಈ ಒಂದು ಟ್ಯಾಲಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಅದರಿಂದ ಲೆಜರ್ಸ್ನ ಕ್ರಿಯೇಟ್ ಮಾಡಬೇಕು. ಲೆಜರ್ ಯಾಕೆ ಕ್ರಿಯೇಟ್ ಮಾಡಬೇಕು ರೀ? ನಾವು ಒಂದೊಂದು ಟ್ರಾನ್ಸಾಕ್ಷನ್ನು ನಾವು ಸೇವ್ ಮಾಡ್ತಾ ಹೋಗಬೇಕು, ಡೇಟಾವನ್ನು ಸೇವ್ ಮಾಡ್ತಾ ಹೋಗಬೇಕು. ಸೊ ಒಂದೊಂದು ರೆಕಾರ್ಡನ್ನು ಸಹ ನಾವು ಸೇವ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೆ ನಮಗೆ ಟ್ಯಾಲಿಯಲ್ಲಿ ಈ ಒಂದು ಲೆಜರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೇನಂತ ಹೇಳ್ತಾರೆ ರೀ, ಆ್ಯಕ್ಚುಯಲ್ ಅಕೌಂಟ್ ಹೆಡ್ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ ಹೇಳ್ತಾರೆ ಹಾಗೆ? ಈ ಒಂದು ಅಕೌಂಟ್ ಹೆಡ್ ಅಂದರೆ ಅಕೌಂಟ್ ಮೇಂಟೈನ್ ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ಯೂಟರ್ ಇಲ್ಲದೆ ಇರೋ ಕಾಲದಲ್ಲಿ ಏನು ಮಾಡ್ತಿದ್ರು, ಒಂದು ಬುಕ್ ಮೇಂಟೈನ್ ಮಾಡ್ತಾಯಿದ್ರು. ಬುಕ್ಕಲ್ಲಿ ಏನು ಮಾಡ್ತಿದ್ರು, ಎಲ್ಲ ಲೈನ್ ಅಪ್ ಮಾಡಿ ಜಸ್ಟ್ ಈ ಒಂದು ಪ್ರಾಡಕ್ಟ್ ಹೆಸರನ್ನ ಬರೆದು ಈ ಒಂದು ಪರ್ಸನ್ಗೆ ಇಷ್ಟು ಕೊಟ್ಟಿದ್ವಿ, ಸೊ ಅವನು ಇಷ್ಟು ಸೇಲ್ ಮಾಡ್ಕೊಂಡು ಬಂದ, ಸೊ ಇಷ್ಟು ಮಂದಿ ಪರ್ಚೇಸ್ ಮಾಡಿದರು, ಸೊ ಇಷ್ಟು ವೋಚರ್ಸ್ ಇದೆ, ಇವೆಲ್ಲಗಳನ್ನು ಕಲೆಕ್ಷನ್ ಮಾಡ್ಕೊಂಡು ಏನು ಮಾಡ್ತಿದ್ರು ಇವರು, ಒಂದು ಅಕೌಂಟೆನ್ಸಿ ಬುಕ್ ರೆಕಾರ್ಡ್ ಮಾಡ್ತಾಯಿದ್ರು. ಬುಕ್ಕಲ್ಲಿ ನಮಗೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತಾ ಹೋಗ್ತಿದ್ರು. ಇವಾಗ ಸಾಫ್ಟ್ವೇರ್ ಬಂದಿದೆ, ಸೊ ಅವಾಗ ಏನು ಮಾಡ್ತಾರೆ, ಇವಾಗ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ವಾಟ್ ದ ಲೆಜರ್ ಕಾಲ್ಡ್. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಲೆಜರ್ ಈಸ್ ಅ ಆ್ಯಕ್ಚುಯಲ್ ಅಕೌಂಟ್ ಹೆಡ್ ಅಂತ ಹೇಳ್ತೀವಿ. ಎದಕ್ಕೆ ಹಂಗೆ ಹೇಳ್ತೀವಿ? ಟು ವಿಚ್ ಯು ಐಡೆಂಟಿಫೈ ಅ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಮಸ್ಟ್ ಬಿ ಯೂಸ್ಡ್ ಇನ್ ಆಲ್ ಅಕೌಂಟಿಂಗ್ ವೋಚರ್ಸ್. ಅಂದರೆ ಏನಂತಂದರೆ ಟ್ರಾನ್ಸಾಕ್ಷನ್ ಎಲ್ಲಿ ಐಡೆಂಟಿಫೈ ಮಾಡ್ತೀವಿ, ಲೆಜರ್ನ ಐಡೆಂಟಿಫೈಡ್ ಇನ್ ಅ ಟ್ರಾನ್ಸಾಕ್ಷನ್ಸ್. ಸೊ ಸಿ ಹಿಯರ್ ಇಟ್ ಈಸ್ ಅ ಆ್ಯಕ್ಚುಯಲ್ ಅಕೌಂಟ್ ಹೆಡ್ ಟು ವಿಚ್ ಯು ಐಡೆಂಟಿಫೈ ಅ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಮಸ್ಟ್ ಬಿ ಯೂಸ್ಡ್ ಇನ್ ಆಲ್ ಅಕೌಂಟಿಂಗ್ ವೋಚರ್ಸ್. ವಿದೌಟ್ ಲೆಜರ್ ವಿ ಕೆನ್ ನಾಟ್ ರೆಕಾರ್ಡ್ ಎನಿ ಟ್ರಾನ್ಸಾಕ್ಷನ್. ಲೆಜರ್ ಇಲ್ದೇನೆ ನಾವು ಯಾವ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಲೆಜರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅಕೌಂಟಿಂಗ್ ಸೆಕ್ಷನ್ಸ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಹೆಡ್ ಆಫ್ ಆ್ಯಕ್ಚುಯಲ್ ಅಕೌಂಟ್ ಹೆಡ್ ಅಂತಲೂ ಕರೀತಾರೆ ಇದಕ್ಕೆ. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಪರ್ಚೇಸ್, ಪೇಮೆಂಟ್, ಸೇಲ್ಸ್, ರೆಸಿಪಿಯೆಂಟ್ಸ್, ಸೊ ಎಟ್ಸೆಟ್ರಾ. ಸೊ ಇವಾಗ ಎಷ್ಟು ಜನ ಪರ್ಚೇಸ್ ಮಾಡಿದರು ಒಂದಿಷ್ಟು ಪ್ರಾಡಕ್ಟ್ನ, ಸೊ ಪರ್ಚೇಸ್ ಮಾಡಿದ್ದಾಗ ತೆಗೆದುಕೊಂಡಂತಹ ರೆಸಿಪ್ಟ್ಗಳು ಎಲ್ಲಿದ್ದಾವೆ, ಸೊ ರೆಸಿಪ್ಟ್ಗಳನ್ನು ಏನಂತ ಹೇಳ್ತೀವಿ ನಾವು, ವೋಚರ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ವೋಚರ್ಸ್ ಅಂತ ಈಗ ಬಹಳಷ್ಟು ಜನ ಇದ್ದಾಗ ಅವ್ರಿಗೆಲ್ಲ ರೆಸಿಪ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತೀರಿ, ಜಸ್ಟ್ ನೀವು ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ತೀರಿ, ಬಟ್ ನೀವು ಒಂದು ಕಡೆ ಎಂಟ್ರಿ ಮಾಡ್ಕೊಂಡಿರ್ತೀರಿ ತಾನೆ. ಸೊ ಇಷ್ಟು ಪರ್ಚೇಸನ್ನು ಅಂದರೆ
ಇಷ್ಟು ಜನ ಪರ್ಚೇಸ್ ಮಾಡಿದ್ರು ಈ ಪ್ರಾಡಕ್ಟ್ನ ಅನ್ನೋದನ್ನು. ಸೊ ಅದನ್ನು ಏನಂತ ಹೇಳ್ತೀರಿ, ಆ ಥರ ಟ್ರಾನ್ಸಾಕ್ಷನ್ಗಳನ್ನು ನಾವು ಎಲ್ಲಿ ಮೇಂಟೈನ್ ಮಾಡ್ತೀವಿ, ಈ ಒಂದು ಲೆಜರಲ್ಲಿ ಮೇಂಟೈನ್ ಮಾಡ್ತೀವಿ. ಲೆಜರ್ ಅಂತಂದ್ರೆ ಏನ್ರಿ, ನಾವೇನು ಒಂದು ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತೀವೋ, ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಲಿ, ಯಾವುದೇ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಾಗಿರಲಿ, ಯಾವುದೇ ಒಂದು ಫರ್ದರ್ ಡಿಪಾರ್ಟ್ಮೆಂಟಲ್ಲಾಗಿರಲಿ, ನಾವು ಏನು ಟ್ರಾನ್ಸಾಕ್ಷನ್ಗಳನ್ನು, ಎಷ್ಟು ಖರ್ಚು ವೆಚ್ಚಗಳನ್ನು ಹೋಯಿತು, ಎಷ್ಟು ಒಂದು ಅಮೌಂಟ್ ಸೇವ್ ಆಯಿತು, ಎಷ್ಟು ನಮಗೆ ಎಕ್ಸ್ಪೆಂಡಿಚರ್ ಆಯಿತು, ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳೋದೇನ್ರಿ ಈ ಒಂದು ಲೆಜರ್ ಅಂತ ಅರ್ಥ. ಓಕೆನಾ. ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಲೆಜರ್ಸ್. ಸೊ ನಮಗೆ ಇವಾಗ ಲೆಜರ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ಟೈಪ್ಸ್ ಆಫ್ ಲೆಜರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ what are the types of ledgers? So there are 3 types of ledgers. So first one is sales ledgers, purchase ledgers, general ledgers. So there are 3 types of ledgers are performed in this ledger accounting. So accounting software ಅಲ್ಲಿ ನಮಗೆ 3 types ledger ಸಿಗುತ್ತೆ. ಸೊ ಅದರಲ್ಲಿ ಯಾವುದ್ರಿ, ಫಸ್ಟ್ ಒನ್ನು ಸೇಲ್ಸ್ ಲೆಜರ್, ಪರ್ಚೇಸ್ ಲೆಜರ್ಸ್ ಆ್ಯಂಡ್ ಜನರಲ್ ಲೆಜರ್ಸ್. ಸೊ ಸೇಲ್ಸ್ ಲೆಜರ್ಸ್ ಅಂತಂದ್ರೇನು? Sales ledger is nothing but sales ledger is a ledger in which the company maintains the transactions of selling the products, service or cost of goods sold to the customers. This ledger gives the idea of sales revenue and income statements. So what is meant by sales ledgers? As the name itself says that what? Sales ledger is nothing but what? Company maintains transactions. ಸೊ ಇಟ್ ಮೇಂಟೈನ್ಸ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಸೆಲ್ಲಿಂಗ್ ದ ಪ್ರಾಡಕ್ಟ್ಸ್ ಎಷ್ಟು ಸೇಲ್ ಆಗಿದೆ. ಸೊ ಎಷ್ಟು ನಮಗೆ ಒಂದು ಎಷ್ಟು ಜನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಸೇಲ್ ಮಾಡಿದ್ದನ್ನು. ಸೊ ನೆಕ್ಸ್ಟು ಈ ಟ್ರಾನ್ಸಾಕ್ಷನ್ಗಳನ್ನೆಲ್ಲ ನಮಗೆ ಒಂದು ಮಾಹಿತಿಯನ್ನು ಕೊಡೋದು ಅಥವಾ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಟ್ರಾನ್ಸಾಕ್ಷನ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಯಾವುದ್ರಿ, ಈ ಒಂದು ಸೇಲ್ಸ್ ಲೆಜರ್ ನಮಗೆ ಅದಕ್ಕೆ ಯೂಸ್ ಆಗುತ್ತೆ. ಸೇಲ್ಸ್ ಲೆಜರ್ ಈಸ್ ಅ ಲೆಜರ್ ಇನ್ ವಿಚ್ ದ ಕಂಪನಿ ಮೇಂಟೈನ್ಸ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಸೆಲ್ಲಿಂಗ್ ದ ಪ್ರಾಡಕ್ಟ್, ಸರ್ವಿಸಸ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಟು ದ ಕಸ್ಟಮರ್ಸ್ಗೆ ಎಷ್ಟು ಅದನ್ನು ಮಾರಿದ್ರು, ಎಷ್ಟು ಸೋಲ್ಡ್ ಮಾಡಿದ್ರು ಅನ್ನೋದನ್ನು ಈ ಒಂದು ಸೇಲ್ಸ್ ಲೆಜರಲ್ಲಿ ನಮಗೆ ಎಂಟ್ರಿ ಆಗುತ್ತೆ. ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಕಂಪನಿ ಮೇಂಟೈನ್ ಮಾಡ್ತಿರುತ್ತೆ. ದಿಸ್ ಲೆಜರ್ ಗಿವ್ಸ್, ಸೊ ಈ ಒಂದು ಸೇಲ್ಸ್ ಲೆಜರ್ ನಮಗೇನು ಕೊಡುತ್ತೆ, ದ ಐಡಿಯಾ ಆಫ್ ಸೇಲ್ಸ್ ರೆವಿನ್ಯೂ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ನಮಗೆ ಎಷ್ಟು ಸೇಲ್ ಆಗಿದೆ, ಎಷ್ಟು ಇನ್ಕಮ್ ಬಂದಿದೆ, ಸೊ ಈ ಒಂದು ಕಸ್ಟಮರ್ಸ್ಗೆ ತಲುಪಿಸಿದ ಮೇಲೆ ಎಷ್ಟು ನಮಗೆ ಒಂದು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಏನಾದರೂ ಆಗಿದೆಯಾ ಅಥವಾ ಪ್ರಾಫಿಟ್ ಆಗಿದೆಯಾ, ಇವೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾವು ಎಲ್ಲಿ ಮಾಡ್ತೀವಿ, ಈ ಒಂದು ಸೇಲ್ಸ್ ಲೆಜರಲ್ಲಿ ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಪರ್ಚೇಸ್ ಲೆಜರ್ಸ್. ಸೊ ವಾಟ್ ಈಸ್ ಮೀನ್ ಬೈ ಪರ್ಚೇಸ್ ಲೆಜರ್? Purchase ledger is nothing but it is a ledger in which the company organizes the transactions of purchasing the services, products or goods from the other businesses. It gives the visibility of how much amount the company paid to other businesses. So, see here, what is mean by purchase ledgers? Purchase ledger is what? It is a ledger which company organizes the transaction of purchasing the services, products, goods from the other businesses. It gives visibility of how much amount the company paid other business. ಅಂದರೆ ಈ ಒಂದು ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಅಂದರೆ ಕಂಪನಿ ಆರ್ಗನೈಸ್ ಮಾಡಿರ್ತಕ್ಕಂತಹ ಒಂದು ಸರ್ವಿಸಸ್ನ ಅಥವಾ ಥಿಂಗ್ಸ್ನ ಅಥವಾ ಪ್ರಾಡಕ್ಟ್ಸ್ನ ಒಂದು ಆರ್ಗನೈಸ್ ಮಾಡಿರ್ತಾರಲ್ಲ. ಸೊ ಒಂದು ಬಿಸ್ನೆಸ್ಸಿಂದ ಇನ್ನೊಂದು ಬಿಸ್ನೆಸ್ಗೆ ಏನು ಒಂದು ಈ ಒಂದು ಪ್ರಾಡಕ್ಟ್ಗಳನ್ನ ಸೆಲ್ ಮಾಡಿರಿ ಅಂತ ಒಂದು ಪ್ರೈಮರಿ ಗ್ರೂಪಿಂದ ಸಬ್ ಗ್ರೂಪಿಗೆ ಏನು ಕೊಟ್ಟಿರ್ತಾರೆ. ಸೊ ಆ ಒಂದು ಸಬ್ ಗ್ರೂಪಲ್ಲಿ ಏನು ಮಾಡಿರ್ತಾರೆ, ಇಷ್ಟು ಒಂದು ಪ್ರಾಡಕ್ಟ್ಸ್ಗಳನ್ನ ಇಟ್ಟಿರ್ತಾರೆ. ಸೊ ಇಷ್ಟು ಅವರು ಒಂದು ಅದನ್ನು ಪ್ರಾಫಿಟ್ ಮಾಡಿಕೊಟ್ರೆ ಅವರಿಗೆ 50% ಅಂತ ಇರುತ್ತೆ. ಸೊ ಈ ಥರ ಒಂದು ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ, ಪರ್ಚೇಸ್ ಲೆಜರಲ್ಲಿ ನಾವು ಈ ಥರ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಜನರಲ್ ಲೆಜರ್. So what is mean by general ledger? General ledger is divided into 2 types, that is nominal ledger and private ledger. So what is mean by nominal ledger? It gives the information on expenses, income, depreciations, insurance, etc. And private ledger gives what? Private informations like salaries, wages, capitals, etc. Private ledger is not accessible to everyone. See here, general ledger ಅಂತಂದ್ರೇನ್ರಿ, ಇದರಲ್ಲಿ 2 ಥರ ಲೆಜರ್ಸ್ ಇರುತ್ತೆ. ಅವು ಯಾವ್ಯಾವ್ರಿ? ನಾಮಿನಲ್ ಲೆಜರ್ ಮತ್ತು ಪ್ರೈವೇಟ್ ಲೆಜರ್. ನಾಮಿನಲ್ ಲೆಜರ್ ಅಂತಂದ್ರೇನ್ರಿ, ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆನ್ ಎಕ್ಸ್ಪೆನ್ಸಸ್, ಇನ್ಕಮ್. ಸೊ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಇನ್ಕಮ್ ಬರುತ್ತೆ, ಸೊ ಇನ್ಸೂರೆನ್ಸ್ ಏನಿದೆ, ಸೊ ಇದರ ಬಗ್ಗೆ ಎಲ್ಲ ಅಂದರೆ ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಈ ಒಂದು ನಾಮಿನಲ್ ಲೆಜರಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಸೊ ಪ್ರೈವೇಟ್ ಲೆಜರಲ್ಲಿ ಏನು ಮಾಡ್ಬೋದು ರೀ, ಇನ್ಫಾರ್ಮೇಷನ್ ಲೈಕ್
ಸ್ಯಾಲ್ರೀಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಕ್ಯಾಪಿಟಲ್ಸ್ ಆಗಿರ್ಬೋದು. ಎಲ್ಲ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ನಾವು ಈ ಒಂದು ಪ್ರೈವೇಟ್ ಲೆಜರಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಪ್ರೈವೇಟ್ ಲೆಜರ್ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್, ಹೆಸರೇ ಹೇಳುವಂತೆ ಪ್ರೈವೇಟ್ ಅಂದರೆ ಪ್ರೈವೇಟ್ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪರ್ಸನ್ದು ಏನು ಪ್ರೈವೇಟ್ ಇವಾಗ ಸ್ಯಾಲ್ರೀಸ್ ಇರುತ್ತೆ ಅಥವಾ ಕ್ಯಾಪಿಟಲ್ ಅಮೌಂಟ್ಸ್ ಇರುತ್ತೆ. ಸೊ ಈ ಅಮೌಂಟ್ಗಳನ್ನೆಲ್ಲ ಏನು ಮಾಡ್ತಾರೆ ರೀ, ಈ ಒಂದು ಪ್ರೈವೇಟ್ ಆಗಿರ್ತಾರೆ. ಸೊ ಎಲ್ಲರಿಗೂ ಒಂದು ಈ ಪ್ರೈವೇಟ್ ಲೆಜರ್ ಅವಕಾಶ ಇರೋದಿಲ್ಲ. ಪ್ರೈವೇಟ್ ಲೆಜರ್ ಈಸ್ ನಾಟ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ಇಟ್ ಈಸ್ ದಿ ನಾರ್ಮಲ್ ಜನರಲ್ ಲೆಜರ್. ಓಕೆ, so this is the introduction of what? Ledger. So let us see how to create a ledger and how to create a multiple ledgers. Let us discuss about this. So this is the platform of what? Creation of ledgers. So in this class what we are going to study is ledger creations, alteration and deletions. So ledger na create ಮಾಡೋದು ಹೇಗೆ, alter ಮಾಡೋದು ಹೇಗೆ, deletion ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಇದ್ರ ಲೆಜರ್ ಕ್ರಿಯೇಷನ್ ಮತ್ತು ಅಲ್ಟ್ರೇಷನ್ ಡಿಲಿಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡೋದು? ಸೊ ಇವು ಎನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಲೆಜರ್ ಬಗ್ಗೆ ಬಹಳ ಇಂಪಾರ್ಟೆಂಟಾಗಿ ಕ್ವೆಶನ್ಸ್ನ ಕೇಳಿದ್ದಾರೆ ರೀ. ಸೊ ಎಕ್ಸಾಮ್ ಪರ್ಪಸ್ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಹೌ ಟು ಕ್ರಿಯೇಟ್ ಅ ಲೆಜರ್ಸ್, ಸಿಂಗಲ್ ಲೆಜರ್ಸ್, ಹೌ ಟು ಡಿಲೀಟ್ ಅ ಲೆಜರ್, ಹೌ ಟು ಅಲ್ಟರ್ ದ ಲೆಜರ್ಸ್. ಸೊ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಿರ್ತಾರೆ ರೀ. ಸೊ 2 ಮಾರ್ಕ್ಸಿಗೂ ಕೇಳ್ಬೋದು, 5 ಮಾರ್ಕ್ಸಿಗೂ ಕೇಳ್ಬೋದು, ಅಥವಾ 15 ಮಾರ್ಕ್ಸಿಗೂ ಲೆಜರ್ ಕಂಪ್ಲೀಟ್ ಲೆಜರ್ ಕ್ರಿಯೇಷನ್ಸ್ ಬಗ್ಗೆ ಕೇಳ್ಬೋದು. ಸೊ ಆವಾಗ ನಿಮ್ಗೆ ಇದೆಲ್ಲದ್ರ ಬಗ್ಗೆನೂ ತಿಳ್ಕೊಂಡಿರಬೇಕು. ಓಕೆನಾ? ಸೊ ಹೌ ಟು ಕ್ರಿಯೇಟ್ ಅ ಲೆಜರ್, ಲೆಟ್ ಅಸ್ ಸಿ ದ ಸ್ಟೆಪ್ಸ್ ನೌ. ಸೊ ಹೌ ಟು ಕ್ರಿಯೇಟ್ ಅ ಲೆಜರ್ ಇನ್ ದಿ ಟ್ಯಾಲಿ ಸಾಫ್ಟ್ವೇರ್. Go to the first we have to select ಅಕೌಂಟ್ ಇನ್ಫೋ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ, ಅಕೌಂಟ್ ಇನ್ಫಾರ್ಮೇಷನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಅಕೌಂಟ್ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ಯಾವ ಪೇಜ್ ಓಪನ್ ಆಗುತ್ತೆ, ಅಕೌಂಟ್ ಇನ್ಫೋ ಪೇಜ್ ಓಪನ್ ಆಗುತ್ತೆ. ಸಿ ಹಿಯರ್, ಯಾವಾಗ ನಾವು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಇರ್ತೀವೋ ಆವಾಗ ಅಕೌಂಟ್ ಇನ್ಫೋ ನಮಗೆ ಈ ಒಂದು ಪೇಜ್ ಮೆನು ಪೇಜ್ ಬರುತ್ತೆ. ಸೊ ಅದರಲ್ಲಿ ನಮಗೆ ನೆಕ್ಸ್ಟು ಯಾವುದಿದೆ, ಇದರಲ್ಲಿ ಅಕೌಂಟ್ ಇನ್ಫೋ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ, ಅಕೌಂಟ್ ಇನ್ಫೋ ಬಟನ್ನ ಕ್ಲಿಕ್ ಮಾಡಿದಾಗ ನಮಗೇನು ಬರುತ್ತೆ, ಗ್ರೂಪ್ಸ್, ಲೆಜರ್ಸ್, ವೋಚರ್ ಟೈಪ್ಸ್ ಬರುತ್ತೆ. ಸೊ ಗ್ರೂಪ್ಸ್ ಅಂತಂದರೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಡಿಸ್ಪ್ಲೇ ಮಾಡೋದು, ಹೇಗೆ ಅಲ್ಟರ್ ಮಾಡೋದು, ಹೇಗೆ ಡಿಲೀಟ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇವಾಗ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ನಾವು ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು ಯಾವ್ದು ರೀ, ಲೆಜರ್. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಲಿಕ್ ದಿ ಲೆಜರ್ಸ್. ಸೊ ಲೆಜರ್ ಬಟನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಲೆಜರ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ರೀ, ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಮಾಡಿದ್ವಿ, ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ವಿ. ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ಒಂದು ಗ್ರೂಪ್ಸ್, ಲೆಜರ್ಸ್, ವೋಚರ್ ಟೈಪ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಲೆಜರ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಲೆಜರನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ರೀ, ಸೊ ಈ ಲೆಜರ್ ಮೆನು ಓಪನ್ ಆಗುತ್ತೆ. ಸೊ ಲೆಜರ್ ಮೆನು ಓಪನ್ ಆದಾಗ ನಾವು ಸಿಂಗಲ್ ಲೆಜರ್ ಕ್ರಿಯೇಟ್ ಮಾಡಬೇಕು ಅಥವಾ ಮಲ್ಟಿಪಲ್ ಲೆಜರ್ಸ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ನಾವು ಸಿಂಗಲ್ ಲೆಜರ್ನ ಕ್ರಿಯೇಟ್ ಮಾಡೋದನ್ನು ಹೇಗೆ ಅಂತ ನೋಡೋಣ. ಸೊ ನಾವು ಈ ಒಂದು ಸಿಂಗಲ್ ಲೆಜರಲ್ಲಿ ಕ್ರಿಯೇಟ್ ಬಟನ್ನ ಕ್ಲಿಕ್ ಮಾಡೋಣ. ಕ್ರಿಯೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಏನು ಓಪನ್ ಆಗುತ್ತೆ, ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಯಾವಾಗ ನಾವು ಲೆಜರ್ ಅಂತ ಕ್ರಿಯೇಟ್ ಮಾಡ್ತೀವೋ ಆವಾಗ ನಮಗೆ ಈ ಥರ ಪೇಜಸ್ ಓಪನ್ ಆಗುತ್ತೆ. ಸಿ ಹಿಯರ್, ದಿಸ್ ಇಸ್ ದ ಪೇಜ್. ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ನಾವೇನು ಮಾಡ್ಬೇಕ್ರಿ, ಏನೇನು ಫೀಲ್ಡ್ಸ್ ಇದೆ ನೋಡ್ಕೊಳ್ಬೇಕು. ಸೊ ನೇಮ್ ಇದೆ, ಸೊ ಅಲ್ಲಿ ಏನು ಮಾಡ್ಬೇಕ್ರಿ, ಎಂಟರ್ ಲೆಜರ್ ನೇಮ್. ಸೊ ಯಾವ ಲೆಜರ್ ನೀವು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ನೇಮ್ನ ನೀವು ಎಂಟರ್ ಮಾಡಬೇಕು. ಸೊ ಯಾವಾಗ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೋ, ಯಾವಾಗ ನಾವು ಲೆಜರ್ ಅಂತ ಕೊಡ್ತೀವೋ, ಲೆಜರಲ್ಲಿ ಸಿಂಗಲ್ ಲೆಜರ್ ಮತ್ತು ಮಲ್ಟಿಪಲ್ ಲೆಜರ್ ಇರುತ್ತೆ. ಸೊ ಸಿಂಗಲ್ ಲೆಜರಲ್ಲಿ ನಾವು ಕ್ರಿಯೇಟ್ ಅಂತ ಕೊಟ್ಟಾಗ ಈ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ನಾವೇನು ಮಾಡಬೇಕ್ರಿ, ಫಿಲ್ ದ ಫೀಲ್ಡ್ಸ್. ಸೊ ಎಲ್ಲ ಫೀಲ್ಡ್ಸ್ ಏನಿದೆಯಲ್ಲ, ಸೊ ಆಯಾ ಫೀಲ್ಡ್ಸನ್ನು ನಾವೇನು ಮಾಡಬೇಕು, ಫಿಲ್ ದ ಫೀಲ್ಡ್ಸ್ ವಿತ್ ಅಪ್ರೋಪ್ರಿಯೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸೆಪ್ಟ್ ಇನ್ ದ ಎಂಡ್ ದ ಫಾಲೋವಿಂಗ್ ದೀಸ್ ಆರ್ ದಿ ವಾಟ್ ಫೀಲ್ಡ್ಸ್. ದೀಸ್ ಆರ್ ದ ಫೀಲ್ಡ್ಸ್. ಸೊ ನಾವು ಅಪ್ರಾಪ್ರಿಯೇಟ್ ಫೀಲ್ಡ್ಸ್ನ ನಾವು ಏನು ಮಾಡಬೇಕ್ರಿ, ಅಪ್ರಾಪ್ರಿಯೇಟ್ ಇನ್ಫಾರ್ಮೇಷನಿಂದ ನಾವು ಫಿಲ್ಅಪ್ ಮಾಡ್ತಾ ಹೋಗಬೇಕು. ಸೊ ಫಿಲ್ಅಪ್ ಮಾಡಿ ಅಟ್ ದ ಎಂಡ್ ನಾವೇನು ಮಾಡಬೇಕ್ರಿ, ಅಟ್ ದ ಎಂಡ್ ಎಕ್ಸೆಪ್ಟ್ ಅಂತ ಕೊಡಬೇಕು. ಸೊ ನಾವೇನು ಮಾಡಬೇಕು, ನೇಮ್ ಇದ್ದಲ್ಲಿ ಏನು ಮಾಡಬೇಕ್ರಿ, ಯೂನಿಕ್ ನೇಮ್ ಫಾರ್ ದ ಲೆಜರ್ ಈಸ್ ಟೈಪ್ಡ್ ಇನ್ ದಿಸ್ ಫೀಲ್ಡ್. ಸೊ ಇದಕ್ಕೆ ಒಂದು ಯೂನಿಕ್ ಲೆಜರ್ ನೇಮ್ನ ಕೊಡಬೇಕು. ಸೊ ಡೂಪ್ಲಿಕೇಟ್ ಲೆಜರ್ ನೇಮ್ ಈಸ್ ನಾಟ್ ಅಲೌಡ್. ಸೊ ಯಾವುದೋ ಒಂದು ಲೆಜರ್ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನೇ ನಾವು ಇನ್ನೊಂದು ಲೆಜರ್ ನೇಮ್ನ ಹಾಕಬೇಕಂದ್ರೆ ನಮಗೆ ಸಾಧ್ಯವಾಗೋದಿಲ್ಲ, ಇದು ತಗೊಳ್ಳೋದೂ ಇಲ್ಲ. ಬಿಕಾಸ್ ಆಲ್ರೆಡಿ ಕ್ರಿಯೇಟೆಡ್ ನೇಮ್ ಇರುತ್ತಲ್ಲ, ಸೊ ಆದ್ದರಿಂದ ಇದು ಲೆಜರ್ ನೇಮ್ ತಗೊಳ್ಳೋದಿಲ್ಲ. ಸೊ ಏನು ಮಾಡಬೇಕ್ರಿ, ಡೂಪ್ಲಿಕೇಟ್ ಲೆಜರ್ ನೇಮ್ನ ಹಾಕಬಾರ್ದು. ಸೊ ಯಾವಾಗಲೂ ಯೂನಿಕ್ ಐಡೆಂಟಿಫೈಯರ್ ಅಂದರೆ ಯೂನಿಕ್
ಫೇಕ್ ನೇಮ್ನ ಹಾಕಬೇಕು, ಹೊಸ ನೇಮನ್ನು ಏನಾದರೂ ಲೆಜರ್ಗೆ ನೀವು ಎಂಟ್ರಿ ಮಾಡಬೇಕು. ಸೊ ಅಲಿಯಾಸ್ ಅಂತಂದ್ರೇನು? ಅಲಿಯಾಸ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ ನೇಮ್ ಟು ದಿ like alternate name to the ledger that is provided here. ಅಂದರೆ ಅಲ್ಟರ್ನೇಟ್ ನೇಮ್ ಏನಾದರೂ ಕೊಡ್ತೀರಾ? ಸೊ ನೇಮ್ ಕೊಟ್ಟಿದ್ದೀರಿ ಇವಾಗ ಆಲ್ರೆಡಿ, ಅಲ್ಟರ್ನೇಟ್ ನೇಮ್ ಏನಾದರೂ ಕೊಡ್ತೀರಾ, ಎನದರ್ ನೇಮ್ ಏನಾದರೂ ಕೊಡ್ತೀರಾ ಈ ಲೆಜರ್ಗೆ ಅನ್ನೋದನ್ನು. ಸೊ ನೀವು ಅಲಿಯಾಸ್ ನೇಮ್ ಕೊಟ್ಟರು ಕೊಡ್ಬೋದು, ಇದು ನಿಮಗೆ ಇಷ್ಟವಾದರೆ ಮಾತ್ರ, ಇದು ಕಂಪಲ್ಸರಿ ಅಂತ ಏನಿಲ್ಲ, ನಿಮಗೆ ನೆಸೆಸಿಟಿ ಇದ್ದರೆ ಎನದರ್ ನೇಮ್ ಕೂಡ ನೀವು ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟು ಇಲ್ಲಿ ಅಂಡರ್ ಅಂತ ಇದೆ ನೋಡ್ರಿ, ನೇಮ್ ಕೊಟ್ರಿ, ನೇಮ್ ಕೊಟ್ರಿ, ನಿಮ್ಗೆ ನೆಸೆಸಿಟಿ ಇದ್ದರೆ ಅಲಿಯಾಸ್ ನೇಮನ್ನು ಕೊಡಬಹುದು, ಏನು ತಪ್ಪಿಲ್ಲ, ಬಟ್ ಕಂಪಲ್ಸರಿ ಇಲ್ಲ. ಸೊ ನೆಕ್ಸ್ಟು ಅಂಡರ್ ಅಂದರೆ ಅಲ್ಲಿ ನಮಗೆ ಅಂಡರ್ ಅಂತ ಕ್ಲಿಕ್ ಮಾಡಿದಾಗ, ಸೊ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ ನೋಡ್ರಿ. ಸೊ ಇಲ್ಲೆಲ್ಲ ನಮ್ಗೆ ಏನಾಗುತ್ತೆ ರೀ, ನಮಗೆ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ನಮಗೆ ಲಿಸ್ಟ್ ಸಿಗುತ್ತೆ. ಸಿ ಹಿಯರ್ ದೀಸ್ ಆರ್ ದ ಪ್ರೀ ಡಿಫೈನ್ಡ್ ಗ್ರೂಪ್ಸ್. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಂದರೆ ಅಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಲಿಸ್ಟ್ ನಮಗೆ ಕಾಣಿಸುತ್ತೆ. ಸೊ ಈ ಥರ ಪ್ರೀ ಡಿಫೈನ್ಡ್ ಗ್ರೂಪ್ ಲಿಸ್ಟ್ ನಮಗೆ ಕಾಣಿಸಿದಾಗ ಏನಾಗುತ್ತೆ ರೀ, ಇಲ್ಲಿ ನಾವು ಯಾವುದು ಬೇಕೋ ಆ ಒಂದು ಗ್ರೂಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಸೆಲೆಕ್ಟ್ ರಿಕ್ವೈರ್ಡ್ ಗ್ರೂಪ್ ಫ್ರಾಮ್ ದ ಲಿಸ್ಟ್ ಆಫ್ ದ ಗ್ರೂಪ್ಸ್. ಸೊ ಯಾವ ಥರ ಗ್ರೂಪ್ಸ್ ಇರುತ್ತೋ ಅದರಲ್ಲಿ ನಮಗೆ ಯಾವುದು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಒಂದು ಗ್ರೂಪ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಬೋದು. ನಾವು ಏನಾದರೂ ಅದನ್ನು ಚೇಂಜಸ್ ಮಾಡಬೇಕು ಅಂತಂದರೆ ನಾವು ಆಲ್ಟ್ರೇಷನಲ್ಲಿ ಸಹ ಬಂದು ನಾವು ಚೇಂಜಸನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ ರೀ, ಮೇಲಿಂಗ್ ಅಂತ ಇದೆ. ಸೊ ಇಲ್ಲಿ ಮೇಲಿಂಗ್ ಡೀಟೇಲ್ಸ್ ಅಂತ ಇದೆ. ಸೊ ಮೇಲಿಂಗ್ ಡೀಟೇಲ್ಸಲ್ಲಿ ನಾವೇನು ಮಾಡ್ಬೋದು? ಸೊ ಹಿಯರ್ ವಿ ನೀಡ್ ಟು ಗಿವ್ ದ ಕಂಪ್ಲೀಟ್ ನೇಮ್, ಅಡ್ರೆಸ್, ಸ್ಟೇಟ್ ಆ್ಯಂಡ್ ಪಿನ್ ಕೋಡ್ ಆಫ್ ದ ಪಾರ್ಟಿ ಅಕೌಂಟ್ ಆರ್ ಸಿಂಡ್ರಿ ಡೆಬ್ಟರ್ಸ್, ಸಿಂಡ್ರಿ ಕ್ರಿಯೇಟರ್ಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಯಾವುದೇ ಒಂದು ಪ್ರೈಮರಿ ಗ್ರೂಪ್ನ ತೊಗೊಂಡ್ರು ಏನು ಮಾಡ್ಬೋದು ರೀ, ಈ ಒಂದು ಕಂಪ್ಲೀಟ್ ನೇಮ್, ಅಡ್ರೆಸ್, ಸ್ಟೇಟ್ ಆ್ಯಂಡ್ ಪಿನ್ ಕೋಡ್ನ ನಾವು ಮೆನ್ಷನ್ ಮಾಡಬೇಕು ಅಲಾಂಗ್ ವಿತ್ ಇಟ್ಸ್ ಇನ್ಕಮ್ ಟ್ಯಾಕ್ಸ್ ನಂಬರ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ನಂಬರ್ಸ್ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಒನ್ಸ್ ದ ಲೆಜರ್ಸ್ ಆರ್ selected, the goods inwards or outward vouchers and invoices take address from here for some accounts. For example, ಕ್ಯಾಪಿಟಲ್ ಅಕೌಂಟ್ ಲೈಕ್ ದಿಸ್. ಸೊ ಏನಪ್ಪ ಅಂತಂದರೆ ನಮಗೆ ಏನಾದರೂ ನೆಸೆಸಿಟಿ ಇದ್ದರೆ ಅಥವಾ ನೆಸೆಸಿಟಿ ಇಲ್ಲ ಅಂದರೆ ಈ ಒಂದು ಇನ್ವಾಯ್ಸ್ ಅಕೌಂಟ್ಸ್ ಇವೆಲ್ಲ ವೋಚರ್ಸ್ ಏನು ನಮಗೆ ಬೇಡ. ಸೊ ನೆಸೆಸಿಟಿ ಇದ್ದರೆ ನಾವೇನು ಮಾಡ್ಬೇಕು ರೀ, ಇವೆಲ್ಲ ತೊಗೊಳ್ಬೇಕು. ಸೊ ನೆಸೆಸಿಟಿ ಇಲ್ಲಾಂದರೆ ಇವೆಲ್ಲ ಬೇಡ ನಮಗೆ. ಸೊ ನೆಸೆಸಿಟಿ ಇದೆಯಪ್ಪ, ಸೊ ಅವರೇನೋ ನಮಗೆ ಪರ್ಸನ್ ನಮಗೆ ಗೊತ್ತಿಲ್ಲ, XYZ ಪರ್ಸನ್ ಇದ್ದಾರೆ, ಅನ್ನೋನ್ ಪರ್ಸನ್ ಇದ್ದಾರೆ, ಸೊ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಫಿಲ್ಅಪ್ ಮಾಡ್ಕೊಳ್ಬೇಕು ಅಂದಾಗ ನಾವು ಇವೆಲ್ಲ ಒಂದು ಎಂಟ್ರೀಸ್ನ ಮಾಡಬೇಕು. ಸೊ ಅವರು ನೋನ್ ಪರ್ಸನ್ ಆಗಿದ್ದರು, ಅನ್ನೋನ್ ಪರ್ಸನ್ ಆಗಿದ್ದರು, ನಾವು ಡೀಟೇಲ್ಸ್ ಮಾತ್ರ ಎಂಟ್ರಿ ಮಾಡ್ತೀವಿ. ಬಟ್ ಯಾವಾಗ ನಾವು ಅಗದಿ ಬೇಕಾದವರು ಅಥವಾ ನಮಗೆ ಒಂದು ಅವ್ರ ಮೇಲೆ ಬಿಲೀವ್ ಇಲ್ಲ ಅಥವಾ ಯಾರೋ ಒಂದು XYZ ಪರ್ಸನ್ ಇರ್ತಾರೆ, ಹೊಸದಾಗಿರ್ತಾರೆ, ನ್ಯೂ ಕಮ್ಮರ್ ಇರ್ತಾರೆ, ಅಂಥವ್ರಿಗೆಲ್ಲ ಏನು ಮಾಡ್ಬೇಕು ರೀ, ಒಂದು ಇನ್ವರ್ಡ್ಸ್ ಆರ್ ಔಟ್ವರ್ಡ್ಸ್ ವೋಚರ್ಸ್ನೆಲ್ಲ ನಾವು ಪೇ ಸ್ಲಿಪ್ಸ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಇಷ್ಟು ಅಮೌಂಟ್ ನಾವು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಡೀಟೇಲ್ಸ್ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಈ ಮೇಲಿಂಗ್ ಡೀಟೇಲ್ಸಲ್ಲಿ ನಾವು ಈ ಒಂದು ನೇಮ್, ಅಡ್ರೆಸ್, ಸ್ಟೇಟ್ ಆ್ಯಂಡ್ ಪಿನ್ ಕೋಡನ್ನು ನಾವು ಒಂದು ಅಪ್ರಾಪ್ರಿಯೇಟ್ ಇನ್ಫಾರ್ಮೇಷನ್ನ ಹಾಕಿ ನಾವು ಫಿಲ್ಅಪ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಸಿ ಹಿಯರ್ ಮೇಲಿಂಗ್ ಡೀಟೇಲ್ಸಲ್ಲಿ ಒಂದೊಂದಾಗೆ ಫೀಲ್ಡ್ಸ್ನ ಫಿಲ್ಅಪ್ ಮಾಡ್ತಾ ಬಂದಿದ್ದಾರೆ. ಸಿ ಹಿಯರ್ XYZ ಕಂಪ್ನಿ ಇದೆ. ಸೊ ಈ ಒಂದು ಇಲ್ಲಿ ಸ್ಟೇಟಲ್ಲಿ ನಾವು ಯಾವ ಥರ ನಮ್ಗೆ ಯಾವ ಸ್ಟೇಟ್ ಇದೆ, ಸೊ ಎಲ್ಲ ಇನ್ಫಾರ್ಮೇಷನ್ನ ನಾವು ಕೊಡ್ತಾ ಹೋಗ್ಬೋದು. ಸೊ ಇವೆಲ್ಲ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಏನಾಗುತ್ತೆ ರೀ, ಸೊ ಈ ಒಂದು ಎಕ್ಸೆಪ್ಟ್ ಅಂತ ಕೇಳುತ್ತೆ. ಸೊ ಎಕ್ಸೆಪ್ಟ್ ಅಂತಂದರೆ ನಾವು ಲೆಜರ್ ಕ್ರಿಯೇಟ್ ಮಾಡ್ಬೇಕು ತಾನೆ. ಸೊ ಲೆಜರ್ ಕ್ರಿಯೇಟ್ ಮಾಡಬೇಕಂದ್ರೆ ಆ ಒಂದು ಫೀಲ್ಡಲ್ಲಿ, ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅಪ್ರಾಪ್ರಿಯೇಟ್ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡ್ತಾ ಹೋಗಬೇಕು. ಸೊ ಆ ಒಂದು ಅಪ್ರಾಪ್ರಿಯೇಟ್ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡಿದ ಮೇಲೆ ಎಕ್ಸೆಪ್ಟ್ ಅಂತ ಕೊಡುತ್ತೆ. ಸೊ ಎಸ್ ಆರ್ ನೋ, ಸೊ ಎಸ್ ಅಂತ ಕೊಡಬೇಕು. ಸೊ ಎಸ್ ಅಂತ ಕೊಟ್ಟಾಗ ನಮಗೆ ಲೆಜರ್ ಕ್ರಿಯೇಟ್ ಆಗುತ್ತೆ. ಸೊ ನಾವಿವಾಗ ಅಪ್ರಾಪ್ರಿಯೇಟ್ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡಿದ್ದೀವಿ. ಸೊ ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೊಡೋಣ. ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೊಟ್ಟಮೇಲೆ ನಮಗೆ ಕ್ವಿಟ್ ಅಂತ ಕೇಳುತ್ತೆ. ಸೊ ಎಸ್ ಆರ್ ನೋ. ಸೊ ಇವಾಗ ನಾವು ಬ್ಯಾಕ್ ಹೋಮ್ ಸ್ಕ್ರೀನ್ಗೆ ಹೋಗ್ಬೇಕಂದ್ರೆ ನಾವು ಕ್ವಿಟ್ ಅಂತ ಕೊಡಬೇಕು. ಸೊ ಎಸ್ ಅಂತ, ಕ್ವಿಟ್ ಅಂತಂದಲೇ ನಾವೇನು ಮಾಡ್ಬೇಕು ರೀ, ಎಸ್ ಅಂತ ಕೊಡಬೇಕು. ಸೊ ದಿಸ್ ಇಸ್ ಹೌ ಟು ಕ್ರಿಯೇಟ್ ಸಿಂಗಲ್ ಲೆಜರ್ಸ್ ಇನ್ ಟ್ಯಾಲಿ. ಸೊ ನಾವು ಸಿಂಗಲ್ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡಿದ್ವಿ, ನಾವು ಫಸ್ಟೇ ಗೇಟ್ವೇ ಆಫ್ ಟ್ಯಾಲಿಗೆ ನಾವು ಕ್ಲಿಕ್ ಮಾಡಿದ್ವಿ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ವಿ. ಸೊ ಅಕೌಂಟ್ ಇನ್ಫೋದಲ್ಲಿ ನಮಗೆ ಈ ಥರ ಪೇಜ್ ಓಪನ್ ಆಯಿತು. ಸೊ ಈ ಥರ ಪೇಜ್ ಓಪನ್ ಆದಾಗ ನಾವು ಇದರಲ್ಲಿ ಲೆಜರ್ಸನ್ನು ಕ್ಲಿಕ್ ಮಾಡಿದ್ವಿ. ಲೆಜರ್ಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಸಿಂಗಲ್ ಲೆಜರ್, ಮಲ್ಟಿಪಲ್ ಲೆಜರ್ಸ್ ಬಂತು. ಸೊ ನಾವು ಇವಾಗ ಸಿಂಗಲ್ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಅಪ್ರಾಪ್ರಿಯೇಟ್ ಫೀಲ್ಡ್ ಸಮೇತ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟು
ಸೊ ಇವಾಗ ಸಿಂಗಲ್ ಲೆಜರ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾವು ನೆಕ್ಸ್ಟು ಮಲ್ಟಿಪಲ್ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನ್ರಿ ಮಲ್ಟಿಪಲ್ ಲೆಜರ್. ಸೊ ಮಲ್ಟಿಪಲ್ ಲೆಜರ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ? ಸೊ ಈ ಒಂದು ನೋಡ್ರಿ ಇಲ್ಲಿ ಜಸ್ಟ್ ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಕಾಣಿಸಿದೆಯಲ್ಲ, ಈ ಸ್ಕ್ರೀನ್ ನಮಗೆ ಬರಬೇಕಂದ್ರೆ ನಾವು F12 ಬಟನ್ನ ಕ್ಲಿಕ್ ಮಾಡಬೇಕು. ಸೊ F12ನ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಆಟೋಮೆಟಿಕ್ಲಿ ಈ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದರಲ್ಲಿ ನಮಗೆ ಅಕೌಂಟ್ ಇನ್ಫೋ ಅಂತ ಇದೆಯಲ್ಲ, ಸೊ ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಅಕೌಂಟ್ ಇನ್ಫೋ. ಸೊ ಯಾವಾಗ ನಾವು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ತೀವೋ ಆವಾಗ ನಾವು ಲೆಜರ್ಸ್ನ ನಾವು ಮಲ್ಟಿಪಲ್ ಲೆಜರ್ಸ್ನ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು ಡೆಸ್ಟಿನೇಷನ್ ಆಗಿದೆ. ಸೊ ನಾವು ಮಲ್ಟಿಪಲ್ ಲೆಜರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಯಾವ ಒಂದು ಫೀಲ್ಡಲ್ಲಿ ಹೋಗಬೇಕು? ಲೆಜರ್ಸ್ ಒಂದು ಫೀಲ್ಡಲ್ಲಿ ಹೋಗಬೇಕು. ಸೊ ಲೆಜರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಲೆಜರ್ಸ್. ಸೊ ನಾವು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ ಇನ್ಫೋ ಮೇಲೆ ನೆಕ್ಸ್ಟು ಕ್ಲಿಕ್ ಮಾಡಿದ್ವಿ. ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ಲೆಜರ್ಸ್ ಮತ್ತು ಗ್ರೂಪ್ಸ್ ಆ ಥರ ಎಲ್ಲ ನಮ್ಗೆ ಆಪ್ಷನ್ಸ್ ಬಂದವು. ಆವಾಗ ನಾವು ಲೆಜರ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ. ಲೆಜರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೇನು ಬಂತು ರೀ? ಸೊ ಈ ಥರ ಸಿಂಗಲ್ ಲೆಜರ್ ಮತ್ತು ಮಲ್ಟಿಪಲ್ ಲೆಜರ್ಸ್ ಅಂತ ಬಂತು. ಸೊ ನಾವು ಇವಾಗ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು ಮಲ್ಟಿಪಲ್ ಲೆಜರ್ಸ್. ಸೊ ಕ್ರಿಯೇಟ್ ಮಲ್ಟಿಪಲ್ ಲೆಜರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಲ್ಟಿಪಲ್ ಲೆಜರ್ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಏನು ಮಾಡ್ಬೇಕು ರೀ? ಸೆಲೆಕ್ಟ್ ಕ್ರಿಯೇಟ್ ಬಟನ್. ಸೊ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಲ್ಟಿಪಲ್ ಲೆಜರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಓಪನ್ ಆದಾಗ ನಾವೇನು ಮಾಡಬೇಕು ರೀ? ಮಲ್ಟಿಪಲ್ ಲೆಜರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಮಲ್ಟಿಪಲ್ ಲೆಜರ್ನ ನಾವು ಕ್ರಿಯೇಟ್ ಮಾಡಬೇಕು. ಸೊ ಮಲ್ಟಿಪಲ್ ಲೆಜರ್ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸಿ ಹಿಯರ್. ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ಅ ಗ್ರೂಪ್ ಫ್ರಮ್ ದ ಲಿಸ್ಟ್ ಆಫ್ ಅ ಗ್ರೂಪ್. ಸೊ ಸೆಲೆಕ್ಟ್ ಅ ಗ್ರೂಪ್ ಫ್ರಮ್ ದ ಲಿಸ್ಟ್ ಆಫ್ ಅ ಗ್ರೂಪ್. ಸೊ ಇಲ್ಲಿ ಯಾವುದು ಎಲ್ಲ ಆಲ್ ಐಟಮ್ಸ್ ಅಂತ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಆಲ್ ಐಟಮ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ಗ್ರೂಪ್ಸ್ಗಳು ಶೋ ಅಪ್ ಆಗುತ್ತೆ. ಸೊ ಎಲ್ಲ ಗ್ರೂಪ್ಗಳು ಕಾಣಿಸುತ್ತೆ. ಅದರಲ್ಲಿ ನಮಗೆ ಲಿಸ್ಟ್ ಆಫ್ ಗ್ರೂಪ್ ಯಾವ ಒಂದು ಗ್ರೂಪ್ಗಳನ್ನು ನೀವು ಅಂದರೆ ಸೆಲೆಕ್ಟ್ ಗ್ರೂಪ್ ಫ್ರಮ್ ದ ಲಿಸ್ಟ್. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ನ ನೀವು ಯಾವ ಥರ ಲೆಜರ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು, ಸೊ ಒಂದು ಗ್ರೂಪಲ್ಲಿ ನಾವು ಯಾವುದಾದ್ರೂ ಒಂದು ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ದ ಗ್ರೂಪ್ ಫ್ರಮ್ ದಿ ಲಿಸ್ಟ್ ಆಫ್ ದಿ ಗ್ರೂಪ್ಸ್. ಲಿಸ್ಟ್ ಆಫ್ ಗ್ರೂಪ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದಾದ್ರೂ ಒಂದಿಷ್ಟು ಗ್ರೂಪ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಗ್ರೂಪ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು? ಬೇಸ್ಡ್ ಆನ್ ದಟ್ ವಾಟ್ ದ ಟ್ರಾನ್ಸಾಕ್ಷನ್ಸ್ ಟಾಪಿಕ್ ಹ್ಯಾಸ್ ಇನ್ವಾಲ್ವ್ಡ್. ಸೊ ಟ್ರಾನ್ಸಾಕ್ಷನ್ ಟಾಪಿಕ್ಸ್ ಯಾವ ಥರ ಇದೆ ಅನ್ನೋದ್ರ ಬೇಸ್ ಮೇಲೆ ನೀವು ಈ ಒಂದು ಟಾಪಿಕ್ಸ್ನ ನೀವು ಅಂದರೆ ಗ್ರೂಪ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಲಿಸ್ಟ್ ಆಫ್ ಗ್ರೂಪಲ್ಲಿ ನಾವು ಏನು ಮಾಡಿದ್ವಿ? ಸಿಂಡ್ರಿ ಕ್ರಿಯೇಟರ್ಸ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅವಾಗ ಏನು ಮಾಡ್ಬೇಕು ರೀ? ನೆಕ್ಸ್ಟು ರೈಟ್ ಮಲ್ಟಿಪಲ್ ಲೆಜರ್ಸ್ ನೇಮ್. ಸೊ ಮಲ್ಟಿಪಲ್ ಲೆಜರ್ಸ್ ನೇಮ್ನ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ನೇಮ್ ಆಫ್ ದ ಲೆಜರ್ ಅಂತ ಹೆಡ್ಡಿಂಗ್ ಇದೆ ನೋಡ್ರಿ. ಸೊ ಇದರಲ್ಲಿ ನಾವೇನು ಮಾಡ್ಬೇಕು ರೀ? ಮಲ್ಟಿಪಲ್ ಲೆಜರ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಲೆಜರ್ಗಳ ನೇಮ್ಗಳನ್ನು ನಾವು ಎಂಟ್ರಿ ಮಾಡಬೇಕು. ಬಿಕಾಸ್ ನಾವು ಮಲ್ಟಿಪಲ್ ಲೆಜರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮಲ್ಟಿ ಅಂದರೆ ಏನು ರೀ? ಒಂದಕ್ಕಿಂತ ಹೆಚ್ಚು. ಮಲ್ಟಿ ಅಂದರೆ ಮೆನಿ. ಸೊ ಮಲ್ಟಿಪಲ್ ಲೆಜರ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಒಂದೊಂದಾಗಿ ನಾವು ನೇಮ್ನ ಮೆನ್ಷನ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಒಂದು ನೇಮ್ನ ಮೆನ್ಷನ್ ಮಾಡಿದ್ವಿ. ಸೊ ಅಂಡರ್ ಗ್ರೂಪಲ್ಲಿ ಯಾವುದಿದೆ? ಅಂಡರ್ ಅಂತಂದರೆ ನಾವು ಯಾವ ಒಂದು ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ತಾನೇ. ಸೊ ಅದರಲ್ಲಿ ನಾವು ಯಾವ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ? ಸಿಂಡ್ರಿ ಕ್ರಿಯೇಟರ್ಸ್ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸಿಂಡ್ರಿ ಕ್ರೆಡಿಟರ್ಸ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಸೊ ಒಂದು ನೇಮ್ ಕೊಟ್ವಿ. ಸೊ ಯಾವ ಗ್ರೂಪ್ ಅಂಡರ್ ಇದೆ? ಇದು ಸಿಂಡ್ರಿ ಕ್ರೆಡಿಟರ್ಸ್ ಗ್ರೂಪಲ್ಲಿದೆ. ಸೊ ನೆಕ್ಸ್ಟು ಈ ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಮಗೆ ಒಂದು ಎಂಟಿ ಆಗಿದೆ. ನೆಕ್ಸ್ಟ್ ನಾವು ಮಲ್ಟಿಪಲ್ ಲೆಜರ್ಸ್ ನೇಮ್ನ ಕೊಡಬೇಕು. ಸೊ ಒಂದು ನೇಮ್ ಕೊಟ್ವಿ. ಸೊ ನಾವು ಇವಾಗ ಏನು ಮಾಡ್ಬೇಕು ರೀ? ಸೆಕೆಂಡ್ ನೇಮ್ ಕೊಡ್ತಾ ಹೋಗಬೇಕು. ಬಿಕಾಸ್ ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ನೇಮ್ ಇರಬೇಕು. ಸೊ ನಾವು ಇನ್ನೊಂದು ನೇಮ್ನ ಎಂಟರ್ ಮಾಡೋಣ. ಓಂಕಾರ್ ಬ್ರದರ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ರೀ? ಓಂಕಾರ್ ಬ್ರದರ್ಸ್ ಅಂತ ಹೇಳ್ತಾರೆ. ಸಿಂಡ್ರಿ ಕ್ರೆಡಿಟರ್ಸ್ ಅಲ್ಲಿ ನಾವು ಇವಾಗ ಒಂದು ಟ್ರೇಡರ್ಸ್ ಬಗ್ಗೆ ಒಂದು ಲೆಜರ್ ನೇಮ್ನ ಕೊಟ್ವಿ, ಇನ್ನೊಂದು ನೇಮ್ನ ನಾವು ಓಂಕಾರ್ ಬ್ರದರ್ಸ್ ಅಂತ ಕೊಟ್ವಿ. ಸೊ ಈ ಥರ ಒಂದು ನೇಮ್ಸ್ಗಳನ್ನು ಅಂದರೆ ಎರಡು ನೇಮ್ಸ್ನ ನಾವು ಕೊಟ್ವಿ. ಸೊ ಮಲ್ಟಿಪಲ್ ನಾವು ನೇಮ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಎದ್ರ ಅಂಡರ್ ಎಂಟ್ರಿ ಮಾಡಿದ್ವಿ ರೀ? ಈ ಒಂದು ಸಿಂಡ್ರಿ ಕ್ರೆಡಿಟರ್ಸ್ ಅಂಡರ್, ಆ ಒಂದು ಗ್ರೂಪ್ ಅಂಡರ್ನಲ್ಲಿ ನಾವು ಈ ಒಂದು ನೇಮ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ರೀ? ಈ ಒಂದು ಎಂಟ್ರಿ ಮಾಡಿದ ತಕ್ಷಣ ಎರಡು ನೇಮ್ ಎಂಟ್ರಿ ಮಾಡಿದ್ವಿ ತಾನೆ. ಸೊ ಈ ಥರ ನಮಗೆ ಎರಡು ನೇಮ್ನ ಎಂಟ್ರಿ ಮಾಡಿದ ಮೇಲೆ ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೇಳುತ್ತೆ. ಸೊ ಎಕ್ಸೆಪ್ಟ್ ಅಂತ ಕ್ವಶನ್ ಮಾರ್ಕ್ ಕೇಳುತ್ತೆ. ಎಸ್. ಸೊ ನಾವು ಎರಡು ನೇಮ್ ಕೊಟ್ವಿ ತಾನೆ. ಸೊ ಎರಡು ನೇಮ್ ಕೊಟ್ಟಿದ ಮೇಲೆ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಸಿ ಹಿಯರ್, ಎಸ್ ಬಟನ್ನ ಕ್ಲಿಕ್ ಮಾಡಬೇಕು.
ಸೊ ಅಲ್ಲಿಗೆ ನಾವು ಮಲ್ಟಿಪಲ್ ಲೆಜರ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ನಾವು ಸಿಂಗಲ್ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಮಲ್ಟಿಪಲ್ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಅಲ್ಟ್ರೇಷನ್ ಆಫ್ ಲೆಜರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಟ್ರೇಷನ್ ಆಫ್ ಲೆಜರ್, ಸೊ ಲೆಜರ್ನ ಅಲ್ಟರ್ ಹೇಗೆ ಮಾಡಬೇಕು. ಸೊ ಈಗ ಆಲ್ರೆಡಿ ನಾವು ಎಂಟರ್ ಮಾಡಿಟ್ಟಿದ್ದೀವಿ. ಸೊ ಆಲ್ರೆಡಿ ಲೆಜರ್ನ ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ಮಾಡಿಫೈ, ಏನಾದರೂ ನೇಮ್ನ ಚೇಂಜಸ್ ಮಾಡಬೇಕು ಅಥವಾ ಅಡ್ರೆಸ್ನ ಚೇಂಜಸ್ ಮಾಡಬೇಕು ಅಥವಾ ಏನೋ ಕಂಪನಿ ಅಡ್ರೆಸ್ ಚೇಂಜ್ ಮಾಡಬೇಕಾಗಿರುತ್ತೆ ಅಥವಾ ಕಂಪನಿ ಅಡ್ರೆಸ್ ಒಂದು ಕಡೆಯಿಂದ ಇನ್ನೊಂದು ಶಿಫ್ಟ್ ಆಗಿರೋದ್ರಿಂದ ಸೊ ನಾವು ಬೇರೆ ಕಂಪನಿ ನೇಮ್ನ ಹಾಕಬೇಕಾಗಿರುತ್ತೆ ಅಥವಾ ಬೇರೆ ಕಂಪನಿ ಅಡ್ರೆಸ್ಸನ್ನು ಹಾಕಬೇಕಾಗಿರುತ್ತೆ. ಸೊ ಅವಾಗ ಏನು ಮಾಡ್ಬೇಕ್ರಿ, ಅಲ್ಟರ್ ಇನ್ ಲೆಜರ್. ಸೊ ಆ ಲೆಜರಲ್ಲಿ ನಾವು ಅಲ್ಟರ್ ಅನ್ನೋ ಆಪ್ಷನಿಗೆ ಹೋಗಬೇಕು. ಅಲ್ಟರ್ ಅಂತಂದ್ರೆ ಏನು ಗೊತ್ತೇನ್ರಿ, ಅಲ್ಟ್ರೇಷನ್ ಮಾಡೋದು ಅಂದರೆ ಮಾಡಿಫೈ ಮಾಡೋದು, ಏನರ ಇನ್ಫಾರ್ಮೇಷನ್ ಇದ್ದರೆ ಚೇಂಜ್ ಮಾಡ್ಕೊಳ್ತಾ ಹೋಗೋದು. ಇದಕ್ಕೆ ನಾವೇನು ಹೇಳ್ತೀವಿ, ಅಲ್ಟ್ರೇಷನ್ ಅಂತ ಹೇಳ್ತೀವಿ. ಅಲ್ಟರ್ ಹೇಗೆ ಮಾಡೋದು, ಲೆಟ್ ಅಸ್ ಸಿ ಹಿಯರ್. ಫಸ್ಟಿಗೆ ನಾವು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ನಾವು ಲೆಜರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಬಿಕಾಸ್ ನಾವು ಒಂದು ಲೆಜರ್ನ ನಾವು ಅಲ್ಟ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಅಲ್ಟ್ರೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕ್ರಿ, ಸೊ ಲೆಜರ್ ಗ್ರೂಪಲ್ಲಿ ಹೋಗಬೇಕು. ಲೆಜರ್ ಗ್ರೂಪಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಾವು ಸಿಂಗಲ್ ಲೆಜರ್ನ ಅಲ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅವಾಗ ಏನು ಮಾಡಬೇಕ್ರಿ, ಸಿಂಗಲ್ ಲೆಜರಲ್ಲಿ ಅಲ್ಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಅಲ್ಟರ್. ಸೊ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಯಾವ ಪೇಜ್ ಓಪನ್ ಆಗುತ್ತೆ, ಸಿ ಹಿಯರ್. ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಲೆಜರ್ಸ್ ಯಾವ್ಯಾವ ಕ್ರಿಯೇಟ್ ಮಾಡಿದ್ದೀವಲ್ಲ ಆ ಲೆಜರ್ಸ್ ಎಲ್ಲ ನೇಮ್ಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಆದಾಗ ನಾವು ಯಾವ ಒಂದು ಲೆಜರ್ನ ಅಲ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಆ ಒಂದು ಗ್ರೂಪನ್ನು ನಾವು ಲೆಜರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಲಿಸ್ಟ್ ಆಫ್ ಲೆಜರ್ಸ್ ಇದಂತ ಇದೆ ನೋಡ್ರಿ ಇಲ್ಲಿ. ಸೊ ಈ ಲಿಸ್ಟ್ ಆಫ್ ಲೆಜರ್ಸಲ್ಲಿ ಯಾವ ಲೆಜರ್ನ ನಾವು ಅಲ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಲೆಜರ್ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ದ ರಿಕ್ವೈರ್ಡ್ ಲೆಜರ್ ಫ್ರಮ್ ದ ಲಿಸ್ಟ್ ಆಫ್ ಲೆಜರ್ಸ್. ಸೊ ಲಿಸ್ಟ್ ಆಫ್ ಲೆಜರ್ಸಲ್ಲಿ ನಮ್ಗೆ ಯಾವುದು ರಿಕ್ವೈರ್ ಇದೆ, ಯಾವುದು ನಾವು ಅಲ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಲೆಜರ್ನ ನಾವು ಕ್ಲಿಕ್ ಮಾಡಬೇಕು. ಸೊ ಲಿಸ್ಟ್ ಆಫ್ ಲೆಜರ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವಾಗ. ಸೊ ಇದರಲ್ಲಿ ನಾವು ಓಂಕಾರ್ ಬ್ರದರ್ಸ್ ಅಂತ ಇದೆ ನೋಡ್ರಿ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ. ಸೊ ಅದರಲ್ಲಿ ಏನು ಬರುತ್ತೆ, ಈ ಪೇಜ್ ಓಪನ್ ಆಗುತ್ತೆ. ನಾವು ಆಲ್ರೆಡಿ ಏನು ಲೆಜರ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಆ ಪೇಜ್ ನಮಗೆ ಓಪನ್ ಆಗುತ್ತೆ. ಸಿ ಹಿಯರ್. ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದಾಗ ನಾವು ಏನನ್ನು ಅಲ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ನಾವು ಅಲ್ಟರ್ ಮಾಡಬೇಕು. ಏನನ್ನ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಚೇಂಜಸ್ ಮಾಡಬೇಕು. ಸೊ ಈ ಒಂದು ಲೆಜರ್ ಬಗ್ಗೆ ನಿಮಗೆ ಕೇಳಿದಾಗ ಸೊ ಲೆಜರ್ ಬಗ್ಗೆ ನೀವು ಏನು ಮಾಡ್ತೀರಿ, ಸೊ ಇದು ಎಂಟ್ರಿ ಮಾಡಬೇಕಾದ್ರೆ ಸ್ಟೇಟ್ ಪಿನ್ ಕೋಡ್ ಇದನ್ನೆಲ್ಲ ಹಾಕ್ತೀರಿ. ಜಸ್ಟ್ ಪ್ಯಾನ್ ITM ನಂಬರ್ ಅಂದ್ರೇನು, ಸೊ ಇದರಲ್ಲಿ ಎಲ್ಲರ ಬಗ್ಗೆನೂ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದ್ರೇನು. ಸೊ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದ್ರೆ ಏನು ಗೊತ್ತಾ, ಸೊ ಇದರಲ್ಲಿ ನಿಮಗೆ ಇದ್ರ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಕೇಳಿ. ಸೊ ಟ್ಯಾಕ್ಸ್ ಇವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನೇಮ್ ಏನು ಒಂದು ಎಂಟ್ರಿ ಮಾಡಬೇಕು, ಏನು ಅಡ್ರೆಸ್ ಏನು ಎಂಟ್ರಿ ಮಾಡಬೇಕು, ಸ್ಟೇಟ್ ಪಿನ್ ಕೋಡ್ ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದ್ರೇನು, ಸೊ ಲೆಟ್ ಅಸ್ ಸಿ ಹಿಯರ್. ಸೊ ನಿಮಗಿಲ್ಲ ಆಲ್ರೆಡಿ ಪ್ಯಾನ್ ಅಥವಾ IT ನಂಬರ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತಂದರೆ ಏನು ಗೊತ್ತಾ, ಸೊ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇಲ್ಲಿದೆ ನೋಡಿರಿ. ಸೊ ಈ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತಂದರೆ ಹಿಯರ್ ವಿ ನೀಡ್ ಟು ಗಿವ್ ಅ ಟ್ಯಾಕ್ಸ್ ಇನ್ಫಾರ್ಮೇಷನ್ ಲೈಕ್ ಪ್ಯಾನ್ IT ನಂಬರ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ನಂಬರ್, ಪಾರ್ಟಿ ಅಕೌಂಟ್ಸ್ ಇವೆಲ್ಲ ಏನಿರುತ್ತಲ್ಲ ಅದ್ರ ಬಗ್ಗೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಎಂಟ್ರಿ ಮಾಡಿದ್ರ ಮೇಲೆ ಸೊ ನಾವಿವಾಗ ಅಲ್ಟರ್ ಮಾಡಬೇಕು. ಅಲ್ಟರ್ ಮಾಡಬೇಕು ಅಂದಾಗ ಏನು ಮಾಡ್ಬೇಕ್ರಿ, ಈ ಒಂದು ಇನ್ಫಾರ್ಮೇಷನ್ ನಾವೇನಾದರೂ ಅಲ್ಟ್ರೇಷನ್ ಮಾಡ್ತೀವೋ ಅಥವಾ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ತೀವಿ ಆ ಥರದ್ದೆಲ್ಲ ನಾವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಈ ಒಂದು ಮೇಲಿಂಗ್ ಡೀಟೇಲ್ಸ್ ನಾವೇನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಸೊ ಇದರಲ್ಲಿ ನಾವು ಏನಾದರೂ ಗ್ರೂಪ್ ಚೇಂಜ್ ಮಾಡಬೇಕಂದ್ರೆ ಮಾಡ್ಬೋದು. ಸೊ ಅಲ್ಟ್ರೇಷನ್ ಮಾಡೋದಂದ್ರೆ ಏನ್ರಿ, ಸೊ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಲೆಜರಲ್ಲಿ ನಾವೇನಾದರೂ ಚೇಂಜಸ್ ಮಾಡಬೇಕಂದ್ರೆ ಈ ಒಂದು ಅಲ್ಟ್ರೇಷನ್ ಬಟನ್ನ ನಾವು ಯೂಸ್ ಮಾಡ್ಬೋದು, ಅಲ್ಟರ್ನ ನಾವು ಯೂಸ್ ಮಾಡ್ಬೋದು. ಬಿಕಾಸ್ ಕ್ರಿಯೇಟ್ ಮಾಡಬೇಕಾದ್ರೇ ನಾವು ಏನೋ ಒಂದು ಇನ್ಫಾರ್ಮೇಷನ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿರ್ತೀವಿ. ಯಾವಾಗ ನಾವು ಈಗ ಚೇಂಜಸ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆವಾಗ ನಾವು ಅಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವುದಾದ್ರೂ ನೆಸೆಸರಿ ಇತ್ತಂದರೆ ಆ ಒಂದು ಗ್ರೂಪಲ್ಲಿ, ಈಗ ಅಂಡರ್ ಗ್ರೂಪಲ್ಲಿ ನಾವು ಆವಾಗಲೇ ಏನು ಹಾಕಿದ್ವಿ, ಸೊ ನಾವು ಆವಾಗ ಒಂದು ಗ್ರೂಪನ್ನು ನಾವು ಕ್ರಿಯೇಟ್ ಅಂದರೆ ಸಿಂಡ್ರಿ ಕ್ರೆಡಿಟರ್ಸ್ ಅಂತ ಒಂದು ಗ್ರೂಪ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಅಂದರೆ ಗ್ರೂಪ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ನೀವು ಇದರ ಏನಾದರೂ ಬೇರೆ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದಾಗ ನಾವು ಈ ಥರ ನಾವು ನೆಸೆಸರಿ ಚೇಂಜ್ ಮಾಡಲೇಬೇಕು ಅನ್ನೋದನ್ನು ನಾವೇನು ಮಾಡಬೇಕು, ಚೇಂಜಸ್ ಮಾಡ್ಕೊಳ್ಬೇಕು.
ಸೊ ನಮಗೆ ಸಿಂಡ್ರಿ ಕ್ರೆಡಿಟರ್ಸ್ ಬೇಡ, ಸಿಂಡ್ರಿ ಡೆಬಿಟರ್ಸ್ ಬೇಕು. ಸೊ ಆ ಥರ ಬೇಕು ಅಂದಾಗ, ಆ ಥರ ಗ್ರೂಪ್ಸ್ ಬೇಕು ಅಂದಾಗ ನಾವು ಈ ಗ್ರೂಪ್ಸಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆವಾಗಲೇ ಇದ್ದಿದ್ದು ಸಿಂಡ್ರಿ ಕ್ರೆಡಿಟರ್ಸ್ ಅಂತ ಇತ್ತು. ಸೊ ಇವಾಗ ಸಿಂಡ್ರಿ ಡೆಬಿಟರ್ಸ್ ಅಂತ ಇದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ನೀವು ಬೇರೆ ಯಾವುದಾದ್ರೂ ಗ್ರೂಪು ನಿಮಗೆ ನೆಸೆಸಿಟಿ ಯಾವುದು ರಿಕ್ವೈರ್ ಇದೆಯೋ ಆ ಒಂದು ಗ್ರೂಪನ್ನು ನೀವು ಇದನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಅಂದರೆ ಕ್ಲಿಕ್ ಮಾಡ್ಕೊಳ್ಬೇಕು ಅದ್ರ ಮೇಲೆ. ಸಿ ಹಿಯರ್ ನಾವು ಇಲ್ಲಿ ಸಿಂಡ್ರಿ ಕ್ರೆಡಿಟರ್ಸ್ ಅಂತ ನಾವು ಆವಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಸಿಂಡ್ರಿ ಡೆಬಿಟರ್ಸ್ ಅಂತ ನಾವು ಈ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಟ್ರೇಷನ್ ಮೋಡಲ್ಲಿ ಬಂದಾಗ ನಾವು ಈ ಒಂದು ಬೇರೆ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈ ಥರ ಚೇಂಜಸ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ರೀ, ಅಲ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ನಾವು ಲೆಜರ್ಸ್ನ ಅಲ್ಟರ್ ಮಾಡೋದು ಅಂತ ಹೇಳ್ತೀವಿ. ಸೊ ಅಲ್ಟರೇಷನ್ ಮಾಡಿದಾಗ ನಾವೆಲ್ಲ ಒಂದು ಅಲ್ಟ್ರೇಷನ್ ನಾವು ಚೇಂಜಸ್ ಮಾಡಾದಮೇಲೆ ನಾವು ಏನಾದರೂ ಕಾಂಟ್ಯಾಕ್ಟ್ ಪರ್ಸನ್ ಆಗಿರ್ಬೋದು, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಆಗಿತ್ತಂದರೆ ಅದನ್ನೆಲ್ಲ ಅಲ್ಟ್ರೇಷನ್ ಮಾಡಿ ನಾವು ಇಲ್ಲಿ ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೊಡಬೇಕು. ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೊಟ್ಟಾಗ ನಾವೇನು ಒಂದು ಚೇಂಜಸ್ ಮಾಡಿರ್ತೀವೋ ಅದೆಲ್ಲವನ್ನು ಅಲ್ಟ್ರೇಷನ್ ಮೋಡಲ್ಲಿ ಸೇವ್ ಆಗುತ್ತೆ. ಸೊ ನಾವು ಯಾವಾಗ ಎಕ್ಸೆಪ್ಟ್ ದ ಸ್ಕ್ರೀನ್ ಅಂತ ಕೊಡ್ತೀವಿ, ಆ್ಯಸ್ ಇಟ್ ಈಸ್ ಈ ಒಂದು ಲಿಸ್ಟ್ ಆಫ್ ಲೆಜರ್ಸ್ ಗ್ರೂಪ್ ನಮಗೆ ಮೆನು ಓಪನ್ ಆಗುತ್ತೆ. ಸೊ ಅವಾಗ ನಾವು ಬ್ಯಾಕ್ ಬಟನ್ಗೆ ಹೋಗಬೇಕು, ಅಂದರೆ ಮೇನ್ ಹೋಮ್ ಪೇಜ್ಗೆ ನಾವು ಹೋಗಬೇಕು. ಬಿಕಾಸ್ ಆಲ್ಟ್ರೇಷನ್ ಮಾಡಿದ್ವಿ ನಾವು ಲೆಜರ್ನ. ಸೊ ವಿ ಹ್ಯಾವ್ ಟು ಗೋ ಬ್ಯಾಕ್ ದಿ ಹೋಮ್ ಸ್ಕ್ರೀನ್. ಸೊ ದಿಸ್ ಈಸ್ ದ ಮೇನ್ ಪೇಜ್. ಸೊ ನಾವು ಇವಾಗ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅಲ್ಟರ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಪರ್ಟಿಕ್ಯುಲರ್ ಲೆಜರ್ಸ್ನ ನಾವು ಹೇಗೆ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ನ ನಾವು ಹೇಗೆ ಲೆಜರ್ ಆಪ್ಷನಲ್ಲಿ ನಾವು ಡಿಲೀಟ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಡಿಲೀಟ್ ಹೇಗೆ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಲೆಜರ್ನ ಪರ್ಮನೆಂಟ್ಲಿ ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟು ಹೌ ಟು ಡಿಲೀಟ್ ಎ ಲೆಜರ್ ಇನ್ ಟ್ಯಾಲಿ. ಸೊ ನಾವು ಒಂದು ಲೆಜರ್ನ ಡಿಲೀಟ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಹೌ ಟು ಡಿಲೀಟ್ ಎ ಲೆಜರ್ ಇನ್ ಟ್ಯಾಲಿ. ಸಿ ಹಿಯರ್, ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಅಕೌಂಟ್ ಇನ್ಫೋ. ಅಕೌಂಟ್ ಇನ್ಫೋ ಮೇಲೆ ನಾವು ಫಸ್ಟು ಗೇಟ್ವೇ ಆಫ್ ಟ್ಯಾಲಿ ಮೆನುವಲ್ಲಿ ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಲೆಜರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಸೆಲೆಕ್ಟ್ ಲೆಜರ್ಸ್. ಸೊ ಲೆಜರ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ನಾವು ಈ ಒಂದು ಲೆಜರ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆ, ಡಿಸ್ಪ್ಲೇ ಆಪ್ಷನ್ ಕಾಣಿಸ್ತಿದೆ, ನೆಕ್ಸ್ಟು ಅಲ್ಟರ್ ಆಪ್ಷನ್ ಕಾಣಿಸ್ತಿದೆ, ಡಿಲೀಟ್ ಆಪ್ಷನ್ ಕಾಣಿಸ್ತಿಲ್ಲ. ಬಟ್ ನಾವು ಡಿಲೀಟ್ ಹೇಗೆ ಮಾಡಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ಅಲ್ಟರ್. ಸೊ ಅಲ್ಟರ್ ಮೆಥಡಿಗೆ ಹೋಗಿ ನಾವು ಅಲ್ಲಿ ಡಿಲೀಟ್ ಮಾಡ್ಬೋದು ಏನೇ ಒಂದು ಲೆಜರನ್ನು. ಸಿ ಹಿಯರ್, ದಿಸ್ ಇಸ್ ದ ಲಾಜಿಕ್ ಆಫ್ ಟ್ಯಾಲಿ. ಓಕೆ, ಸೊ ಅದಕ್ಕೆ ಡಿಲೀಟ್ ಅಂತ ಎಕ್ಸ್ಟ್ರಾ ಅವರು ಆಪ್ಷನ್ ಇಟ್ಟಿಲ್ಲ. ಸೊ ಅವಾಗ ಏನು ಮಾಡಬೇಕ್ರಿ, ನಾವು ಡಿಲೀಟ್ನ ಹೇಗೆ ಮಾಡಬೇಕು ಅಂದಾಗ ಅಲ್ಟರ್ ಫಂಕ್ಷನಿಗೆ ಹೋಗಿ ಆಮೇಲೆ ಸೊ ನಾವು ಅಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಈ ಥರ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಈ ಥರ ನಮಗೆ ಲಿಸ್ಟ್ ಆಫ್ ಲೆಜರ್ಸ್ ಸಿಗುತ್ತೆ. ಬಿಕಾಸ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಅಲ್ಟರ್ ಆಪ್ಷನಿಗೆ ಬಂದಿದ್ದೀವಿ. ಅಲ್ಟರ್ ಆಪ್ಷನಿಗೆ ಬಂದಾಗ ಈ ಥರ ಲಿಸ್ಟ್ ಆಫ್ ಲೆಜರ್ಸ್ ಲಿಸ್ಟ್ ನಮಗೆ ಕಾಣಿಸುತ್ತೆ. ಸೊ ಅದರಲ್ಲಿ ನಾವು ಯಾವುದು ಲೆಜರ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಒಂದು ಲೆಜರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ರಿಕ್ವೈರ್ಡ್ ಲೆಜರ್ ಫ್ರಮ್ ದ ಲಿಸ್ಟ್ ಆಫ್ ಲೆಜರ್ಸ್. ಲಿಸ್ಟ್ ಆಫ್ ಲೆಜರ್ ಗ್ರೂಪಲ್ಲಿ ನಮಗೆ ಯಾವುದು ಲೆಜರ್ ನಮಗೆ ರಿಕ್ವೈರ್ಡ್ ಇದೆಯೋ, ನೆಸೆಸರಿ ಇದೆಯೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ XYZ ಕಂಪನಿಯನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ರೀ, ಈ ಒಂದು ಗ್ರೂಪನ್ನು ನಾವು ಈ ಒಂದು ಲೆಜರನ್ನು ನಾನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ ರೀ, ಸಿ ಹಿಯರ್, ಸೆಲೆಕ್ಟ್ ದಿಸ್ ಗ್ರೂಪ್ ಲೆಜರ್ನ ಈ ಒಂದು XYZ ಲೆಜರ್ನ ನಾವು ಕಂಪನಿ ಅಂದರೆ XYZ ಕಂಪನಿ ಏನಿದೆಯಲ್ಲ ಈ ಒಂದು ಲೆಜರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಈ ಥರ ನಮಗೆ ಪೇಜಸ್ ಓಪನ್ ಆಗುತ್ತೆ. ಸೊ ಈ ಥರ XYZ ಕಂಪನಿ, ಸೊ ಇದೆಲ್ಲ ಒಂದು ಪೇಜಸ್ ನಮಗೆ ಕ್ಲಿಯರಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಏನಾಗುತ್ತೆ ರೀ, ಪ್ರೆಸ್ Alt D ಟು ಡಿಲೀಟ್ ಎ ಲೆಜರ್. ಸೊ ನಾವೇನು ಮಾಡ್ಬೇಕು ರೀ, Alt D ಅನ್ನೋದನ್ನು ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ, ಲೆಜರ್ ಡಿಲೀಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಡಿಲಿಷನ್ ಆಫ್ ಲೆಜರ್. ಸೊ ನಾವು ಇಲ್ಲಿ ಅಲ್ಟ್ರೇಷನ್ ಮೆಥಡಿಗೆ ಬಂದು ಏನು ಮಾಡ್ಬೇಕು ರೀ, Alt D ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. Alt ಪ್ಲಸ್ ಡಿನ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ Alt ಪ್ಲಸ್ ಡಿನ ಪ್ರೆಸ್ ಮಾಡಿದಾಗ ನಮಗೆ ಈ ಒಂದು ಪರ್ಟಿಕ್ಯುಲರ್ ಲೆಜರ್ ಏನಿರುತ್ತಲ್ಲ XYZ ಕಂಪನಿ ಅನ್ನೋ ಲೆಜರ್, ನಮಗೆ ಯಾವುದೋ ಒಂದು ಲೆಜರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದು ಡಿಲೀಟ್ ಆಗುತ್ತೆ. ಸಿ ಹಿಯರ್, ಇದನ್ನು Alt D ಪ್ರೆಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಥರ ನಮಗೆ ಮೆನು ಬರುತ್ತೆ. ಸೊ ಈ ಥರ ಡಿಲೀಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ಆವಾಗ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಬಿಕಾಸ್ ನಾವು ಡಿಲೀಟ್ ಮಾಡಬೇಕು ತಾನೇ ಆ ಪರ್ಟಿಕ್ಯುಲರ್ ಕಂಪ್ನಿನ. ಸೊ ಆ ಪರ್ಟಿಕ್ಯುಲರ್ ಲೆಜರ್ನ ನಾವು ಡಿಲೀಟ್ ಮಾಡಬೇಕು ತಾನೇ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡಿಲೀಟ್ ಎಸ್ ಅಂತ ಕೊಡ್ತೀವಿ.
ಸೊ ಅವಾಗ ಎಸ್ ಅಂತ ಕೊಟ್ಟಾಗ ನೋಡ್ರಿ ಅವಾಗಲೇ XYZ ಕಂಪನಿ ಲೆಜರ್ ಇತ್ತು ತಾನೆ. ಸೊ ಇವಾಗ ಇಲ್ಲ ಅದು. ಸೊ ಅಂದರೆ ಅದು ಡಿಲೀಟ್ ಆಯಿತು. ಸೊ ಡಿಲೀಟ್ ಹೇಗೆ ಮಾಡಬೇಕು? ನಾವು ಫಸ್ಟಿಗೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಬೇಕು. ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಿದ ಮೇಲೆ ಗ್ರೂಪ್ಸ್, ಲೆಜರ್ಸ್, ಓಚರ್ ಟೈಪ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಲೆಜರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಅದು ಲೆಜರ್ಸಲ್ಲಿ ಸಿಂಗಲ್ ಲೆಜರ್, ಮಲ್ಟಿಪಲ್ ಲೆಜರ್ಸ್ ಅಂತ ಇರುತ್ತೆ. ಸಿಂಗಲ್ ಲೆಜರಲ್ಲಿ ಹೋಗಿ ನಾವೇನು ಮಾಡ್ಬೇಕು ರೀ, ಅಲ್ಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ಲಿಸ್ಟ್ ಆಫ್ ಲೆಜರ್ಸನ್ನು ತೋರಿಸುತ್ತೆ. ಆ ಒಂದು ಯಾವ ಒಂದು ಲೆಜರ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಒಂದು ಲೆಜರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಒಂದು ಲೆಜರ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾವು Alt+D ಅನ್ನೋದನ್ನು ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದು ಡಿಲೀಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟ ಮೇಲೆ ಅದು ಡಿಲೀಟ್ ಆಗುತ್ತೆ. ದಿಸ್ ಇಸ್ ವಾಟ್ ಹೌ ಟು ಡಿಲೀಟ್ ಅ ಲೆಜರ್ ಇನ್ ಟ್ಯಾಲಿ. ಸೊ ಇದು ಡಿಸ್ಪ್ಲೇ ಆಫ್ ಟ್ಯಾಲಿ ಅಂತಂದು ಈ ಒಂದು ಲೆಜರ್ನ ಹೇಗೆ ಟ್ಯಾಲಿಯಲ್ಲಿ ಡಿಸ್ಪ್ಲೇ ಮಾಡಬೇಕು ಅನ್ನೋದು ಅಂದರೆ ಈ ಒಂದು ಸಿಂಗಲ್ ಲೆಜರ್, ಮಲ್ಟಿಪಲ್ ಲೆಜರ್ ಇರುತ್ತಲ್ಲ. ಸೊ ಅಲ್ಲಿ ನಾವು ಏನು ಮಾಡಬೇಕು ರೀ, ಜಸ್ಟ್ ನಾವು ಡಿಸ್ಪ್ಲೇ ಅಂತ ಕೊಟ್ಟರೆ ನಾವು ಏನೇನು ಲೆಜರ್ಸ್ನ ಕ್ರಿಯೇಟ್ ಮಾಡಿರ್ತೀವೋ ಅದೆಲ್ಲವೂ ಡಿಸ್ಪ್ಲೇ ಆಗುತ್ತೆ. ಬಟ್ ಅಲ್ಲಿ ನಾವು ಯಾವುದೇ ಮಾಡಿಫಿಕೇಷನ್ ಮಾಡ್ಲಿಕ್ಕೆ ಬರಲ್ಲ. ಬಿಕಾಸ್ ಡಿಸ್ಪ್ಲೇ ಅಂದರೆ ಜಸ್ಟ್ ಏನು ಕ್ರಿಯೇಟ್ ಮಾಡಿರ್ತೀವಿ, ಏನು ಎಂಟ್ರಿ ಮಾಡಿರ್ತೀವಿ ತೋರಿಸೋದಷ್ಟೇ ಅದ್ರ ಕೆಲಸ. ಯಾವಾಗೂ ನಾವಲ್ಲಿ ಎಂಟರ್ ಮಾಡೋದಾಗಲಿ ಅಥವಾ ಅಲ್ಟರ್ ಮಾಡೋದಾಗಲಿ ಇರೋದಿಲ್ಲ. ಸೊ ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಜಸ್ಟ್ ನಾವೇನು ಲೆಜರ್ನ ಕ್ಲಿಕ್ ಮಾಡಿದೀವೋ ಅಂದರೆ ಏನು ಕ್ರಿಯೇಟ್ ಮಾಡಿದೀವೋ ಅವೆಲ್ಲ ಲೆಜರ್ಸ್ ಇನ್ಫಾರ್ಮೇಷನ್ ಸಮೇತ ನಮಗೆ ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ವಾಟ್ ಡಿಸ್ಪ್ಲೇ ಆಫ್ ಲೆಜರ್ಸ್ ಇನ್ ಟ್ಯಾಲಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ವಾಟ್ ಕ್ರಿಯೇಷನ್, ಡಿಲೀಷನ್, ಅಲ್ಟರ್ ಆ್ಯಂಡ್ ಡಿಸ್ಪ್ಲೇ ಲೆಜರ್ಸ್ ಇನ್ ಟ್ಯಾಲಿ. ಓಕೆ, ದಿಸ್ ಕಂಪ್ಲೀಟ್ಸ್ ಯುವರ್ ವಾಟ್ complete explanation of creation, deletion, alteration, display of ledgers in tally. ಸೊ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಡಿಸ್ಪ್ಲೇ ಮಾಡೋದು, ನೆಕ್ಸ್ಟು ಅಲ್ಟರ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ಇವಾಗ ನಾನು ನಿಮಗೆ ನೋಟ್ಸನ್ನು ಇಲ್ಲಿ ಕಳಿಸ್ತೀನಿ. ಜಸ್ಟ್ ನಿಮಗೆ ಇಲ್ಲಿ ನೋಟ್ಸನ್ನು ಡಿಸ್ಪ್ಲೇ ಮಾಡ್ತೀನಿ. ಜಸ್ಟ್ ಇದರಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸಿ, ನೋಟ್ಸ್ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂತಂದರೆ ನಾನು ಹೇಳ್ದಾಗೆ ನಿಮ್ಮ ಮೇಲ್ ID ನೀವು ಮೆನ್ಷನ್ ಮಾಡಿರಿ. ನಾನು ಅದಕ್ಕೆ ಸೆಂಡ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ನೋಟ್ಸ್ ಆಫ್ ಕ್ರಿಯೇಷನ್ ಆಫ್ ಸಿಂಗಲ್ ಲೆಜರ್. ಸೊ ನೋಟ್ ಡೌನ್ ಹಿಯರ್, ದಿಸ್ ಇಸ್ ದಿ ವಾಟ್ ಕ್ರಿಯೇಟಿಂಗ್ ಸಿಂಗಲ್ ಲೆಜರ್. These are the steps to creating single ledgers. ಸೊ ನೀವು ಅದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಆ ಡೈಗ್ರಾಮ್ಸನ್ನು ನೋಡಿಕೊಂಡ್ರೆ ಸಾಕು. ಜಸ್ಟ್ ನೀವು ಯಾವ ಸ್ಟೆಪ್ಪಿಗೆ ಹೋಗಿ ಏನು ಮಾಡಬೇಕು ಅನ್ನೋದನ್ನು ನೀವು ಜಸ್ಟ್ ನೋಡಿಕೊಂಡ್ರೆ, ನೀವು ಇದೆಲ್ಲ ಜಸ್ಟ್ ನೋಟ್ಸ್ ಜಸ್ಟ್ ರೆಫರೆನ್ಸಿಗೆ ಮಾತ್ರ. ನೀವು ಅದನ್ನೆಲ್ಲ ಏನು ಮಾಡ್ಬೋದು ರೀ, ಜಸ್ಟ್ ನೀವು ಎಕ್ಸ್ಪ್ಲನೇಷನನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸ್ಟೆಪ್ಪಿಗೆ ಹೋದರೆ ನಮ್ಗೆ ಏನು ಬರೋದು ಸಿಗುತ್ತೆ, ನಾವು ಏನು ಎಂಟರ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಇಷ್ಟೆಲ್ಲ ಬರೆಯೋ ನೆಸೆಸಿಟಿನೇ ಇರೋದಿಲ್ಲ. ಜಸ್ಟ್ ನೀವು ಓನಾಗಿ ಬರಿಬೋದು, ನೀವು ಓನ್ ವರ್ಡ್ಸ್ ಹಾಕಿ ನೀವು ಬರಿಬೋದು. ಸೊ ಇದು ಸಿಂಗಲ್ ಲೆಜರ್ ಕ್ರಿಯೇಷನ್ ಹೇಗೆ ಮಾಡ್ತಾರೆ. ಸೊ ನೇಮ್ ಏನಕ್ಕೆ ಯೂಸ್ ಮಾಡ್ತಾರೆ, ಅಲಿಯಾಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಮೇಲಿಂಗ್ ಡೀಟೇಲ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಟ್ಯಾಕ್ಸ್ ಇನ್ಫಾರ್ಮೇಷನ್ ಏನಕ್ಕೆ ಯೂಸ್ ಮಾಡ್ತಾರೆ. ಸೊ ಇವೆಲ್ಲವನ್ನು ನಾವು ಈ ಒಂದು ಸಿಂಗಲ್ ಕ್ರಿಯೇಷನ್ ಲೆಜರಲ್ಲಿ ತಿಳ್ಕೊಳ್ತೀವಿ. ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಆಫ್ ಲೆಜರ್ ಕ್ರಿಯೇಷನ್ ಸ್ಕ್ರೀನ್. So this is the notes, just note down. And see here, ledger creation screen showing salary account ledgers and like this, and cost centers and applicable ledger creation screen. See here, single ledgers, advanced usage of single ledgers. This is the notes. ಸೊ ಸಿ ಹಿಯರ್ ಹೌ ಟು ಡಿಸ್ಪ್ಲೇ ಅ ಲೆಜರ್ಸ್, ಹೇಗೆ ಲೆಜರ್ಸ್ನ ಡಿಸ್ಪ್ಲೇ ಮಾಡ್ತಾರೆ. ಸಿ ಹಿಯರ್, ದಿಸ್ ಇಸ್ ದ ಲಿಸ್ಟ್ ಆಫ್ ಕ್ರಿಯೇಟೆಡ್ ಫಾರ್ ABC ಕಂಪನಿ. ಸಿ ಹಿಯರ್ ಯಾವ್ಯಾವ ಲೆಜರ್ಸ್ ಕ್ರಿಯೇಟ್ ಮಾಡಿದ್ದನ್ನು ಹೇಗೆ ಡಿಸ್ಪ್ಲೇ ಮಾಡುತ್ತೆ ಅನ್ನೋದನ್ನು ಈ ಒಂದು ಲೆಜರಲ್ಲಿ ತೋರಿಸ್ತಾರೆ. ಸಿ ಹಿಯರ್ ಹೌ ಟು ಆಲ್ಟರ್ ಅ ಲೆಜರ್.
So these are the topics which you need to write in the annual examination. These are the points. Okay, see here, deleting a ledger accounts. ಹೇಗೆ ಲೆಜರ್ ಅಕೌಂಟ್ನ ಡಿಲೀಟ್ ಮಾಡಬೇಕು ನೋಡ್ರಿ. ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಲೆಜರ್ಸ್ ಮೇಲೆ, ನೆಕ್ಸ್ಟ್ ಸಿಂಗಲ್ ಲೆಜರ್, ಅಲ್ಟರ್ ಮೇಲೆ ಕ್ಲಿಕ್ ಮಾಡಿ ಇಮಿಡಿಯೇಟ್ಲಿ Alt+D ಕ್ಲಿಕ್ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ, ಡಿಲೀಟ್ ಅಂತ ಆಪ್ಷನ್ ಕೇಳುತ್ತೆ. ಅಲ್ಲಿಗೆ ಎಸ್ ಅಂತ ಕೊಟ್ಟರೆ ಅಥವಾ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ನಮಗೆ ಆ ಲೆಜರ್ ಡಿಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟು ವರ್ಕಿಂಗ್ ವಿತ್ ಮಲ್ಟಿಪಲ್ ಲೆಜರ್ಸ್ ಇನ್ ಟ್ಯಾಲಿ. ಸೊ ಕ್ರಿಯೇಟ್ ಮಲ್ಟಿಪಲ್ ಲೆಜರ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಅದನ್ನೇ ಈ ಗ್ರೂಪ್ ಹೇಗೆ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನೇಮ್ ಲೆಜರ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೊ ಇವೆಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಬರಿತಾ ಹೋಗಬೇಕು. ಸೊ ಕ್ರಿಯೇಷನ್ ಆಫ್ ಮಲ್ಟಿಪಲ್ ಲೆಜರ್ಸ್. ಸೊ ಕ್ರಿಯೇಟ್ ಮಾಡಬೇಕಾದ್ರೆ ಮಾತ್ರ ಈ ಸ್ಟೆಪ್ಸ್ನ ಯೂಸ್ ಮಾಡಿರಿ. ಯಾವಾಗ ನೀವು ಕ್ರಿಯೇಟ್ ಮಾಡ್ತೀರಿ, ಡಿಸ್ಪ್ಲೇ ಮಾಡಲಿಕ್ಕಾಗಲಿ, ಅಲ್ಟರ್ ಮಾಡಲಿಕ್ಕಾಗಲಿ, ನೆಕ್ಸ್ಟು ಡಿಲೀಟ್ ಮಾಡಲಿಕ್ಕಾಗಲಿ, ಇವೆಲ್ಲ ಸಿಂಗಲ್ ಲೆಜರಲ್ಲಿ ಏನು ಮಾಡ್ತೀರೋ ಅದೇ ಸೇಮ್ ಸ್ಟೆಪ್ ಇದರಲ್ಲಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಮಲ್ಟಿಪಲ್ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಸ್ಟೆಪ್ಸ್ ಮಾತ್ರ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಸಿ ಹಿಯರ್. ಸೊ ದಿಸ್ ಇಸ್ ದಿ ಮಲ್ಟಿ ಲೆಜರ್ ಸ್ಕ್ರೀನ್ ಕ್ರಿಯೇಷನ್. ಇದು ಮಲ್ಟಿ ಲೆಜರ್ ಸ್ಕ್ರೀನ್ ಕ್ರಿಯೇಷನ್ ನೋಡ್ರಿ ಇದು. So this is what multi-ledger screen creation. This completes yours what? Creation of single ledger, multiple ledgers, displaying ledgers, altering ledgers, or modifying ledgers, or editing ledgers, and and deleting ledgers in Tally. Okay. So next class ಅಲ್ಲಿ vouchers ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ, ಕಂಪ್ಲೀಟ್ ಲೆಜರ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೋಚರ್ಸ್ ಟೈಪ್ಸ್ ಬಗ್ಗೆ, ವೋಚರ್ ಅಂದ್ರೇನು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಫರ್ದರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.